ನೀವೇನ ನ್ಯಾಯ ನಮಗೆ ಕೊಡ್ತಾರೆ, ತಿರ್ಗಾ ಕಾಂಪೌಂಡ್ ಆಗ್ತೀವಿ ಅಂತ ಇಲ್ಲೆಲ್ಲ ಹೇಳ್ಕೊಂಡು ಹೋಗ್ತೀವಿ. ಇಡೀ ಊರ್ನೇ ಕರ್ಕೊಂಡ್ ನಿಲ್ಸ್ಬಿಟ್ಟು ಕಾಂಪೌಂಡ್ ಆಗ್ತೀವಿ, ನೀವು ಅಲ್ಲಿಗೆ ಸಾಯ್ಬೇಕು ಅಂತ ಹೇಳ್ಕೊಂಡು ತಿರ್ಗಾ ನಾನು ಕಾಂಪೌಂಡ್ ಕಟ್ಟಿಸ್ತಿದ್ದೆ, ನನ್ನ ಹೆಸರಿಟ್ ಕರಿಬೇಡ್ರಿ ಅಂತ ಹುಚ್ಚಯ್ಯ ಅನ್ನೋರೆಲ್ಲ ಹೇಳ್ತಾ ಇದ್ದಾರೆ ಸರ್. ನಾವ್ ಎದ್ಕೊಂಡು 3 ದಿವಸ ಊಟನೂ ಸಹ ಮಾಡ್ತೀವಿ ಸರ್. ನಾವು ಅವಾಗಲೇ ಬಿಟ್ಬಿಟ್ಟ ಸರ್. ಜನನೇ ಬರಕ್ ಜಾಗ ಇಲ್ಲ, ದನ ಎಲ್ಲ ಸಟ್ಕೊಂಡು ಈ ತರ ಕಷ್ಟ ಯಾರು ಯಾರು ಸಹಾಯ ಮಾಡ್ಲಿದ್ರೆ ನಾವು ಮತ್ತೆ ಸರ್. ನೀವೇ ನೋಡಿ ಸರ್, ಕಾಂಪೌಂಡ್ ಇದ್ರೆ ನಾವು ಎಷ್ಟು ಮಾತಾಡಿದ್ರೆ 2 ವರ್ಷದಿಂದ ನನ್ನ ಮಗಳು ಮದುವೆ ಹೆಣ್ಣು ಬಿಡಲ್ಲ. ಈ ತರ ಕಟ್ಕೊಡೋದು ಯಾರನ್ನ ಕೇಳಕ್ಕೆ ಅವ್ರಿಗೂ ಹಿಂಗ್ ಭಯ, ಇವ್ರಿಗೆ ಇಷ್ಟು ಕಷ್ಟಪಟ್ಟು ನಮಗೆ ಕೊಡ್ತಾರೆ, ನಮ್ಗೆ ಯಾಕೆ ಹಾಕ್ಬೇಕು ಅಂತ ಊರಿಂದ ನಮ್ಮ ಬಗ್ಗೆ ನಮ್ ಕಡೆಗೆ ಯಾರು ಅವ್ರಿಗೂ ಭಯ, ಯಾಕೆ ನಿಮ್ಗೆ ಈ ತರ ಕಷ್ಟಪಟ್ಟು ಬನ್ನಿ ಸೈನ್ ಹಾಕಿ ಡೈರಿ ಕಡೆಯಿಂದ ನಾವು ಕಾಂಪೌಂಡ್ ಕಟ್ತೀವಿ ಅಂತ ಅವ್ರನ್ನ ಸಾವ ಕೇಳ್ತಾವ್ರೆ. ಇಲ್ಲನೂ ಬರಲ್ಲ ಅಂತ ಅವ್ರು ಹೇಳ್ತೀವಿ. ಯಾರು ಬರಕ್ ಬಿಡಲ್ಲ ಸರ್. ನಾವೇನು ಯಾರು ಇಲ್ಲ ಅಂದ್ಬಿಟ್ಟು ಸತ್ತೋಗ್ಬೇಕಷ್ಟೇ ಸರ್. ಏನು ಸಮಸ್ಯೆ ಇಲ್ಲ ಸರ್, ನಮ್ಮ ಮನೆಗೆ ದಾರಿನೇ ಇಲ್ಲ ಅಂದ್ಬಿಟ್ಟು 2 ಸತಿ ಕೋರ್ಟಲ್ಲಿ ಆರ್ಡರ್ ಆಗಿದ್ರು. ನಿಮ್ ಮನೆಗೆ ದಾರಿ ಇಲ್ಲ ಅಂತ 2023 ಕಟ್ಟಿದ್ರು. ಅದುವರೆಗೂ ನಾವು ಓಡಾಡ್ತಿದ್ವು. 2012ರಲ್ಲಿ ಒಂದ್ಸತಿ ಕಟ್ಟಿದ್ರು. ಅವಾಗ ನೀವು ಹೋಗಿ ಕೋರ್ಟಲ್ಲಿ ತಿರ್ಕೊಂಬರ್ರಿ, ಅಂತವರೆಗೂ ನಾವು ಬಿಡಲ್ಲ ಅಂತ 2012ರಲ್ಲಿ ಒಂದ್ಸತಿ ಕಟ್ಟಿದ್ರು. ಅವಾಗ ನಾವು ಮಾಗಡಿಗೆ ಕೇಸ್ ಹಾಕ್ಬಿಟ್ಟು ಕೇಸ್ ನಡೆಸ್ತಾ ಇದ್ವು. ತಿರ್ಗಾ 2020ರಲ್ಲಿ ಆದಾಗ ಓಡಾಡಕ್ ಬಿಟ್ರು. ತಿರ್ಗಾ 2023 ಒಂದ್ಸತಿ ಕಟ್ಟಿದ್ರು. ಇಲ್ಲ ನಿಮ್ಗೆ ದಾರಿ ಇಲ್ಲ ಅಂತ ವಕೀಲ್ ಹೋಗಿದ್ದೀವಿ ಅಂತ. ವಕೀಲಲ್ಲಿ ಸಹ ನಮ್ಗೆ ಈಗ ಆಗಿದ್ರು, ನಿಮ್ಗೆ ದಾರಿ ಇಲ್ಲ ಅಂದ್ಬಿಟ್ಟು ಕಟ್ಬಿಟ್ಟು 2 ವರ್ಷ ನನ್ನ ಮಗಳು ಮದ್ವೆ ಇನ್ನ 1 ತಿಂಗಳಿತ್ತು. ಅವಾಗ ಕಟ್ಟಿದ್ರು. ಅವಾಗ ಕಟ್ಟಿದ್ರು ಅಷ್ಟೇ. ಎಷ್ಟೇ ಕೇಳ್ಕೊಂಡ್ರು ನಾವು ಮಾತ್ರ ಬಿಡಲ್ಲ, ಈ ವಿಷಯ ಏನನ್ನ ಮಾಡ್ಕೊಂಡು ಸಾಯ್ರಿ, ನಾವು ಮಾತ್ರ ಬಿಡಲ್ಲ ಅಂತ ಹೇಳಿದ್ರು. ಅವಾಗ ನಾವ್ ಹಿಂಗೆ ಅವಾಗ್ಲೂ ಸಹ ಮದ್ವೆನ ನಮ್ಮ ಮನೆ ಹಿಂದೆಗಡೆ ಬರೇ ಒಂದೇ 1 ಅಡಿ ಜಾಗದಲ್ಲಿ ನಮ್ ಚಿಕ್ಕಮ್ಮನವರು ಇಲ್ಲಿ ಓಡಾಡ್ರಿ, ಈ ವಿಷಯ ಕುಡ್ದೇನ್ ಸಾಯ್ಬೇಡ್ರಿ, ಕೋರ್ಟ್ ಆಗೋವರ್ಗುನು ಇಲ್ಲಿ ಓಡಾಡ್ರಿ ಅಂತ ಹೇಳಿದ್ರು. ಅವಾಗ ನಾವು ಮದ್ವೆನ ಅಂತ ಇಕ್ಕಟ್ನಲ್ಲೂ ಮದ್ವೆಲಿ ಬಂದು ಕಟ್ಟಿದ್ರು. ಯಾರು ಕೇಳಕ್ಕೆ ಯಾರು ಇಲ್ಲ, ಅವಾಗ ಕೇಳಕ್ಕೂ ಆಗಲ್ಲ, ಕೇಸ್ ಮಾಡಿಸ್ಬಿಡೋಣ ಅಂತ ಆ ಸಮಯದಲ್ಲಿ ಕಟ್ಟಿದ್ರು. ನಾವು ಅವಾಗ ಕೇಸ್ ಪಾಸ್ ಮಾಡಿಸ್ಬಿಟ್ಟವ್ರು, ಮಗಳು ಮದ್ವೆ ಅಂದ್ಬಿಟ್ಟು ಏನು ಕೇಳಲಿಲ್ಲ. ಆಯ್ತು ಈಗೇನ್ ಕೋರ್ಟಲ್ಲಿ ಆದ್ಮೇಲೆ ನಾವು ಬಿಡ್ಸ್ಕೊಳ್ಳೋಣ ಅಂದ್ಬಿಟ್ಟು ನಾವು ಹಂಗೂನು ನಮ್ಮ ಮಾನಸಿಕ ಹಿಂಸೆನೆ ತಡ್ಕೊಂಡು ನಾವು ಓಡಾಡ್ಕೊಂಡು ಹಿಂದೆಗಡೆಯಿಂದ ಓದ್ತಾ ಇದ್ದು. ನಮ್ ಚಿಕ್ಕಮ್ಮವ್ರ ಬರೀ 1.5 ಅಡಿ ಜಾಗ ಸರದ್ರಾಗೆ ಹಸುಗಳು 50 ಹಸು ಇದ್ದು, ಅವನು ಸಹ ಮಾರ್ಬಿಟ್ಟು ಹಸುಗಳು ಆ ಸಂತಿಲಿ ಹೋಗಕ್ ಆಗ್ದಲೇನೆ ಕುರಿ ಮೇಕೆ ಎಲ್ಲ ಇದ್ದು ಸರ್. ನಾವು ಅವಾಗೆಲ್ಲ ಮಾರ್ಬಿಟ್ಟು ನಾವು ಆಯ್ತು ಏನೇನು ಕೋರ್ಟಲ್ಲಿ ಆಗತ್ತಕ್ಕ ಅಲ್ವಾ ಅಂತ ಹಂಗೂ ಇದ್ದು. ಈಗ 2 ಸತಿ ನಮ್ಗೆ ಕೋರ್ಟಲ್ಲಿ ಆಗಿದ್ರು, ಇಲ್ಲ ನಿಮಗೆ ಬಿಡಲ್ಲ ಅಂದ್ರು. ಅವಾಗ ನಾವು ಕೇಶವಣ್ಣವ್ರಿಗೆ ಕೇಳ್ಕೊಂಡಾಗ ಈ ತರ ಮಾಡಿದ್ದಾರೆ ಅಂದಾಗ ಆಯ್ತಮ್ಮ ನಾವು ನ್ಯಾಯ ಒದಗಿಸ್ಕೊಡ್ತೀವಿ ಅಂದ್ಬಿಟ್ಟು ಬಂದು ಇಲ್ಲಿ ಗೋಡೆ ಅಡ್ಡವಾಗಿ ನಮ್ಮ ಮನೆಗೆ ಏನು ಹೋಗ್ದಂಗೆ ಅಡ್ಡವಾಗಿ ಗೋಡೆ ಕಾಂಪೌಂಡ್ ಹಾಕ್ಬಿಟ್ಟಿದ್ರು. ಆ ಕಾಂಪೌಂಡ್ ತೆರವುಗೊಳಿಸಿದ್ಮೇಲೆ ತಿರ್ಗಾ ತೆರವುಗೊಳಿಸಿದ್ರು ಮೊನ್ನೆ 3 ವಾರದ ಮುಂಚೆ. ತಿರ್ಗಾ ಅವಾಗ ನಾವು ಸ್ಟೇಷನ್ಗೆಲ್ಲ ಹೋದಾಗ ತಿರ್ಗಾ ನಮ್ಮ ಮೇಲೆನೆ ಕಂಪ್ಲೇಂಟ್ ಮಾಡಿ ಕೇಸ್ ಮಾಡಿದ್ದಾರೆ ನಮ್ಮ ಮನೆ ಎಲ್ಲಾರ್ಗು. ನಮ್ಗೆ ಇನ್ನೇನು ಇಲ್ಲ ಸರ್. ನಾವು ಈಗ ವಿಷಯ ನಾವು ಹೋಗಿದ್ದೇವೆ ಸರ್, ಅಲ್ಲ ಇದನ್ನ ಎಲ್ಲ ಕೊಟ್ಟಿದ್ವಿ ಸರ್, ಎಲ್ಲಾ ಕಡೆಗೂ ಮ್ಯಾಲಿಂದನೂ ಕೊಟ್ಕೊಂಡ್ ಬಂದಿದ್ದೀವಿ ನಾವು. ಆದ್ರೂ ನಮ್ದು ಯಾರು ಲೆಕ್ಕ ತಗೊಂಡಲೆ, ನಮ್ ಸ್ಥಳ ಪರಿಶೀಲನೆ ಮಾಡ್ದಲೆ ನಮ್ಗೆ ಈ ತರ ಮಾಡಿ ಮಾನಸಿಕವಾಗಿ ಹಿಂಸೆ ಕೊಟ್ರು ಯಾರು ನಮ್ಗೆ ಕೇಳ್ತಾ ಇಲ್ಲ ಸರ್. ಇನ್ನೇನಿಲ್ಲ ಸರ್, ನಮ್ಗೆ ಯಾರು ಏನು ಕೇಳಿದ್ರೆ ಇದ್ರು ನಾವು ವಿಷಯ ಕುರಿತು ಸಾಯೋದ್ ಮಾತ್ರ ಗ್ಯಾರಂಟಿ ಸರ್. ದಯವಿಟ್ಟು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ತೀವಿ. MLA ಬಾಲಕೃಷ್ಣ ಅಣ್ಣವ್ರ ಸಹ ನಮ್ಮ ಮಾವ ಹೋಗಿದ್ರು, ವಯಸ್ಸಾದವ್ರು ಸಹ 2 ಸತಿ ಹೋಗಿದ್ರು. ಅವರು ಸಹ ಬಂದು ಏನು ಹೇಳಲಿಲ್ಲ ನಮ್ಗೆ, ಏನು ಸ್ಪಂದಿಸಲ್ಲ ಸರ್. ಯಾವ ಉದ್ದೇಶ ಒಟ್ಟು ನಾವು ಅಲ್ಲೇ ಸಾಯ್ಬೇಕು, ನಾವ್ ಹೇಳ್ದಂಗೆ ಕೇಳಲ್ಲ ಅಂತ KV ರಾಜಣ್ಣವರು, ಕಿರಣ್ ಅವರು, ಹುಚ್ಚಯ್ಯನ ಕುಟುಂಬದ ಮಾನಸಿಕ ಹಿಂಸೆ ಜಾಸ್ತಿ, ಸತ್ರು ಸಹ ನಿಮ್ ಹೆಣನು ಸಹ ಇಲ್ಲಿ ತಗೊಂಡೋಗಿ ಬಿಡಲ್ಲ ಅಂತ ಮಾತಾಡ್ಕೊಂತಾರೆ ಸರ್. KV ರಾಜಣ್ಣವರು, ಕಿರಣ್ ಅವರು ಬಂದು ಗೋಡೆ ಕಟ್ಟಿಸಿದೆಲ್ಲ ಅವರೇ ಸರ್. ನಾವು ಡೇರಿಗೆ ತಗೊಂಡ್ಬಿಟ್ಟಿದೀವಿ ಅಂದ್ಬಿಟ್ಟು ಶಿವಣ್ಣವ್ರಿಗೂ ನಮ್ಗೂ ಕೇಸ್ ನಡೀತಿದ್ದಂಗೆ ಹುಚ್ಚಯ್ಯ ಶಿವಣ್ಣವ್ರಿಗೆ ನಾವು ಕೇಸ್ ನಡೀತಿದ್ರು ಸಹ KV ರಾಜಣ್ಣನವ್ರು ಬಂದು ನಾನು ಡೇರಿಗೆ ತಗೊಂಡ್ಬಿಟ್ಟಿದ್ದೀನಿ, ಡೇರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ ನಂದು ಅಂದ್ಬಿಟ್ಟು ಡೇರಿಗೆ ಅಂತ ಕಟ್ಕೊಂಡು ಫುಲ್ ಕಾಂಪೌಂಡ್ ಹಾಕ್ಬಿಟ್ರು. ನಿಮ್ಗೆ ಓಡಾಡಕ್ಕೆ ನಾವು ಬಿಡೋದೇ ಇಲ್ಲ, ಅದೇನ್ ಮಾಡ್ತೀರಾ ಮಾಡ್ಕೊಡ್ರಿ ಅಂತ. ಆಲ್ ಇಂಡಿಯಾ ಡೇರಿಗೆ ಅಂತ ಕೇಸ್ ಕೋರ್ಟ್ ಅಲ್ಲಿ ನಡೀತಿದ್ದಂಗೆ ತಗೊಂಡಿದ್ದಾರೆ KV ರಾಜಣ್ಣನವರು, ಮಹಾಲಕ್ಷ್ಮಣ್ಣನವರು.
ಕೋರ್ಟಲ್ಲಿ ನಡೀತಿದ್ದಂಗೆನೆ ತಗೊಂಡಿದ್ದಾರೆ ಶಿವಣ್ಣವ್ರ ಕಡೆಯಿಂದ. ಶಿವಣ್ಣವ್ರ ಕಡೆಯಿಂದ ಕೋರ್ಟ್ ಅಪೀಲ್ ಹೋಗಿದ್ರು ರಾಜಣ್ಣನವರು ನನಗೆ ಇದು ಬಲಾಢ್ಯವಾಗಿದ್ದೀವಿ, ನಮ್ ಯಾರು ಹೇಳೋರಿಲ್ಲ ಅಂದ್ಬಿಟ್ಟು ಇದು ಡೈರಿ ತಗೊಂಡಿದ್ದೀನಿ ಅಂತ ತಗೊಂಡಿದ್ದಾರೆ. ಮುಂದೆ ನಮಗೆ ಮನೆಗೆ ಓಡಾಡಕ್ ದಾರಿ ಬೇಕು, ಕುಡಿಯೋ ನೀರಿನ ಸವಲತ್ತು ಇಲ್ಲ ಸರ್. ಮೇನ್ ಕುಡಿಯಕ್ ನೀರೇ ಇಲ್ಲ ಸರ್ ನಮ್ಗೆ. ಲಲಿತಾ ಸರ್, ಲಲಿತಮ್ಮ ಸರ್. ಹೇಳೋಣ ಸರ್, ಇದು ನಮ್ಮ ಮನೆ ಗಂಗಣ್ಣವ್ರ ಸೊಸೆ ನಾನು, ಲಲಿತಮ್ಮನವರು. ಇದು ನಮ್ಮ ಮನೆ. ಕೋರ್ಟಲ್ಲಿ 2 ಸತಿ ಆರ್ಡರ್ ಆದ್ರೂ ನಮಗೆ ದಾರಿ ಬಿಟ್ಟಿರ್ಲಿಲ್ಲ. ನಾವೀಗ ಮೊನ್ನೆ 4-5 ದಿವಸದ ಮುಂಚೆ ಕೇಶವಣ್ಣವ್ರಿಗೆ ಹೇಳಿದ್ವಿ, ನಮ್ ನ್ಯಾಯ ದೊರಕಿಸ್ಕೊಟ್ಟು ಈ ಕಾಂಪೌಂಡ್ನ ಹಿಂಗೆ ಕಟ್ಬಿಟ್ಟಿದ್ರು ನಮ್ಮ ಮನೆಗೆ ಬರ್ದಂಗೆ. ಅವಾಗ ನಾವು ಕೇಶವಣ್ಣವ್ರಿಗೆ ಹೇಳಿದಾಗ ಬಂದು ಇದನ್ನ ತೆರವುಗೊಳಿಸಿದ್ರು. ತೆರವುಗೊಳಿಸಿ ನಮಗೆ ಮನೆಗೆ ಓಡಾಡಕ್ಕೆ ದಾರಿ ಮಾಡ್ಕೊಟ್ಟಿದ್ದಾರೆ ಸರ್. ಆದ್ರೂ ನಿಮ್ಗೆ ಕಟ್ಟೇ ಕಟ್ತೀವಿ ಅಂತ ಕಿರಣ್ ಮತ್ತು KB ರಾಜಣ್ಣನವರು ಕಟ್ಟೇ ಕಟ್ಟಿಸ್ತೀವಿ, ನಿಮಗೆ ದಾರಿ ಇಲ್ಲ ಅನ್ಬಿಟ್ಟು ಜೀವ ಬೆದರಿಕೆ ಆಗ್ತಾ ಇದ್ದಾರೆ ಸರ್. ನಾವಿನ್ನೇನಿಲ್ಲ ಸರ್. ನಾವು ಏನೋ ತಿರ್ಗಾ ಕಾಂಪೌಂಡ್ ಕಟ್ಟಿದ್ರೆ ನಮ್ಗೆ ಮನೆಗೆ ಹೋಗಕ್ ಜಾಗ ಇಲ್ದರೆ ನಾವು ವಿಷ ಕುಡ್ದು ಸಾಯೋ ಪರಿಸ್ಥಿತಿ ಇದೀವಿ ಸರ್. ಇದೆ ಸರ್. ಹಿಂಗೆ ಕಾಂಪೌಂಡ್ ಹಾಕ್ಬಿಟ್ಟು ನಮ್ಗೆ ಮನೆಗೆ ಹೋಗ್ದಂಗೆ, ಮನೆಗೆ ಹೋಗಂಗೆ ದಾರಿ ಇಲ್ದಂಗೆ ಹಿಂಗೆ ಏಕ ಕಟ್ಬಿಟ್ಟಿದ್ದಾರೆ ಸರ್. ತಿರ್ಗಾ ನಿಮ್ಗೆ ಕಾಂಪೌಂಡ್ ಕಟ್ತೀವಿ, ಮನೆಗೆ ದಾರಿನೇ ಇಲ್ದಂಗೆ ನಾವು ಮಾಡ್ತೀವಿ ಅಂತ ಜೀವ ಬೆದರಿಕೆ ಹಾಕಿ ಎದುರಿಸ್ತಾ ಇದ್ದಾರೆ ಸರ್. ತಿರ್ಗಾ ಕಾಂಪೌಂಡ್ ನಾವೇ ಉಳಿಸ್ತಾ ಸರ್. ಕೇಸು 2 ಸತಿ ನಮ್ ಕಡೆಗೆ ಆದಾಗ ಕೋರ್ಟಲ್ಲಿ ಆದಾಗ ನೀವು ಕೆಡವು ಕಟ್ರಿ ಅಂತ ಹೇಳಿದ್ರು ರಾಜಣ್ಣವ್ರು. ರಾಜಣ್ಣವ್ರು ಇದೇ ಹಳ್ಳಿ ಮರ್ದಡೆ ನಿಮ್ ಕಡೆಗೆ ಆದಾಗ ನೀವು ಕೆಡವು ಕಟ್ರಿ ಅಂತ ಹೇಳಿದ್ಕೇನೆ ನಾವು ಕೆಡ್ಕೊಂಡಿದೀವಿ ಸರ್. ಇನ್ನೆಲ್ಲೂ ಜಾಗ ಇಲ್ಲ ಸರ್. ಇದೆ ಸರ್, ನಮ್ಗೆ 20-30 ವರ್ಷದಿಂದ ನಾವ್ ಇಲ್ಲೇ ತಿರ್ಗಾಡ್ತಿದ್ದು. 2 ವರ್ಷದಿಂದ ಬಂದ್ ಮಾಡ್ಬಿಟ್ಟು ನಿಮ್ಗಿಲ್ಲ ಅಂದ್ಬಿಟ್ಟು ನಮ್ಮ ಮಗಳು ಮದುವೆ ಸೀಸನ್ ಅಲ್ಲಿ ಕಟ್ಬಿಟ್ರು. ಅವಾಗ ಹೇಳಕ್ ಯಾರು ಇಲ್ಲ ಅಂದ್ಬಿಟ್ಟು ನಾವು ಹೋದ ಕೇಸ್ ಆತವಲ್ಲ ಅಂತ ನಾವು ಭಯದಿಂದ ನಾವು ಅವಾಗ್ಲೂ ಸಹ ಹೋಗ್ಲಿಲ್ಲ. ಇವಾಗ್ಲೂ ನಮ್ಮ ಮನೆಯವ್ರ ಮೇಲೆಲ್ಲ ಕೇಸ್ಗಳು ಸಹ ಮಾಡಿದ್ದಾರೆ ಸರ್. ನಮ್ಗೆ ಕೋರ್ಟಲ್ಲಿ ಆಗಿ ನಾವು ಹೊರಾಕೊಂಡಿದ್ರು ನಮ್ಮ ಮೇಲೆ ಸಹ ಕೇಸ್ ಮಾಡಿದ್ದಾರೆ ಸರ್. ಇನ್ನೇನಿಲ್ಲ ಸರ್, ನಾವು ಸಾಯೋ ಪರಿಸ್ಥಿತಿ ಬಿಟ್ರೆ ಇನ್ನೇನು, ವಿಷ ಕೊಟ್ಟು ಸಾಯೋ ಪರಿಸ್ಥಿತಿ ಬಿಟ್ರೆ ಇನ್ನೇನು ವಿಧಿನೇ ಇಲ್ಲ ಸರ್ ಇಲ್ಲಿ. MLA ಸಾಹೇಬ್ರಿಗೂ 2 ಸತಿ ಹೋಗಿದ್ದು ಸರ್, ಅವರು ಏನು ಹೇಳಲಿಲ್ಲ. ಇಲ್ಲ, ನಾವೇನ್ ಭೇಟಿ ಮಾಡಿಲ್ಲ ಸರ್. ಇಲ್ಲಿ ನಾವು ಇಲ್ಲಿ ಊರೊಳಗೆ ಯಾರು ಬಂದ್ರು ನಮಗೆ ಕಾಣೋದೇ ಇಲ್ಲ. ಅಷ್ಟೊತ್ತ ಕಾಂಪೌಂಡ್ ಕಟ್ ಬಿಟ್ಬಿಟ್ಟಿದ್ರು ಸರ್. ಒಬ್ರು ಜನ ದೃಷ್ಟಿನೇ ಬೀಳ್ದಂಗೆ ಇರ್ಲಿ ಇವ್ರಿಗೆ ಅಂತ. ಇಲ್ಲ, ಯಾರು ಬಂದ್ರು ಅವ್ರಿಗೂ ಇದೇ ತರ ರಿಸ್ಕ್ ಅಂತ ಯಾರು ಎದ್ರಕೊಂಡ್ ಬರೋದಿಲ್ಲ, ಏನು ಹೇಳೋದು ಇಲ್ಲ ಸರ್. ಜನನೇ ಇಟ್ಕೊಂಡು ಕಾಣ್ಬಾರ್ದು ಅಂದ್ಬಿಟ್ಟು ಗೋಡೆ ಕಟ್ಬಿಟ್ಟಿದ್ರು ಅಡ್ಡ. ಕುಡಿಯೋ ನೀರು ಸಹ ಇಲ್ಲ ಸರ್ ನಮ್ಗೆ. ಕುಡಿಯೋ ನೀರು ಯಾವ್ದು ಸಹ ಮೂಲಭೂತ ಸೌಕರ್ಯನೇ ಇಲ್ಲ ನಮ್ಗೆ. ವ್ಯವಸಾಯನೇ ಸರ್. ದನಗಳಿದ್ದು 7-8. ಇನ್ನೇನು ಗೋಡೆ ಕಟ್ಟಿದ್ರು ನಾವೇ ಓಡಾಡಕ್ ಜಾಗ ಇಲ್ಲದ್ಮೇಲೆ ದನಗಳೇಕೆ ಅಂದ್ಬಿಟ್ಟು ಎಲ್ಲ ಮಾರ್ಬಿಟ್ಟ ಸರ್. ಅದು ಈ ತರ ಕಷ್ಟ ಯಾರಿಗೂ ಬೇಡ ಸರ್. ತಿರ್ಗಾ ಇಲ್ಲ ಸರ್, ಅವ್ರು ಹಾಕ್ಬೇಕು ಏನನ್ನ ಮಾಡ್ಕೊಂಡ್ಲಿ ನಮಗೂ ಇದೇ ಪರಿಸ್ಥಿತಿ ಬಂದು ನಮ್ ಕೈಲಿ ನಿಭಾಯಿಸ್ಕೊಳಕ್ ಆಗ್ತದ ಅಂತೆಲ್ಲ ಅದ್ರಕೊಂತಾರೆ ಸರ್. ಜನ ದೃಷ್ಟಿನೇ ಅವ್ರಿಗೆ ಬೀಳ್ಬಾರ್ದು ಅಂತ ಕಾಂಪೌಂಡ್ ಅಡ್ಡ ಕಟ್ಬಿಟ್ಟು ಜನ ಅಲ್ಲಿ ಓದಿದ್ರೆ ಯಾರು ಬಂದ್ರು ಯಾರಿಲ್ಲ ಅನ್ನೋದೇ ನಮಗ್ ಗೊತ್ತಾಗಲ್ಲ ಸರ್. ಒಂಥರ ಕಾಡೊಳಗೆ ಇದ್ದಂಗ ಆಗಿದೆ ನಮ್ಗೆ. ಯಾಕೆ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ ಸರ್. ಕೋರ್ಟಲ್ಲಿ ಇದ್ದಂಗೆನೆ ಶಿವಣ್ಣ ರಾಜಣ್ಣ ತಗೊಂಡು ನಾನು ಡೇರಿಗೆ ತಗೊಂಡಿದ್ದೀನಿ. ನಾನ್ ರಿಜರ್ವೇಶನ್ ಮಾಡಿಸ್ಕೊಂಡಿದ್ದೀನಿ. ನನ್ನನ್ನ ಯಾರು ಮಾತಾಡ್ಸೋರಿಲ್ಲ ಅಂದ್ಬಿಟ್ಟು ರಿಜರ್ವೇಶನ್ ಮಾಡಿಸ್ಕೊಂಡಿದ್ದೀನಿ ಅಂದ್ಬಿಟ್ಟು ಕಾಂಪೌಂಡ್ ಹಾಕ್ಬಿಟ್ರು ಸರ್. ಆಯ್ತು, ಈಗ ಕೋರ್ಟಲ್ಲಿ ಆದ್ರೆ ನೀವು ಬೇಕಾದ್ರೆ ಕೆಡವು ಕಡ್ರಿ ಅಂದ್ರು. ನಾವು ಅದುವರೆಗೂ ಸಹ ಒಂದ್ ಮಾತು ಸಹ ಅವ್ರನ್ನ ಕೇಳಿಲ್ಲ. ಆಯ್ತು ಬಿಡು, ಕೋರ್ಟಲ್ಲಿ ಆದ್ರೆ ನಮ್ ಕಡೆಗೆ ಆದ್ರೆ ನಾವು ಮಾಡ್ಕೊಳ್ಳೋಣ ಅಂತ ಇದ್ದು. ಕೋರ್ಟಲ್ಲಿ ಆದ್ಮೇಲೆ ಹೊಡಾಕೊಂಡ್ರು ಈಗ್ಲೂ ನಾವು ಕಟ್ತೀವಿ ಅಂತ ಚಾಲೆಂಜ್ ಮಾಡಾರ ಸರ್ ರಾಜಣ್ಣವ್ರು. ನಾವ್ ಇದೇ ರೀತಿ ನಮಗ್ ಕಷ್ಟ ಬಿಟ್ರೆ ನಾವ್ ವಿಷ ಕೊಟ್ಟು ಸಾಯೋದ್ ಮಾತ್ರ ನಿಜ ಸರ್. ನೀವ್ ಯಾರು ನಮಗ್ ಬೆಂಬಲವಾಗಿ ಬರ್ಲಿಲ್ದ್ರೆ. MLA ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ? ಏನೋ ಇದಕ್ಕೆ ನಮ್ಮ ಮನೆಗೆ ದಾರಿ, ಸ್ವಲ್ಪ ನೀರಿನ ಅವಶ್ಯಕತೆ, ನೀರಿನ ಸೌಲಭ್ಯ ದೊರಕಿಸ್ಕೊಡ್ಬೇಕಂತ ಬಾಳಣ್ಣವ್ರ ಕೈಲಿ ಕೇಳ್ಕೊಂತಾ ಇದೀನಿ ಸರ್. ಇವತ್ ಬರ್ತೀವಿ ನಾಳೆ ಬರ್ತೀವಿ ಅಂತ ಹೀಗೆ ಹೇಳ್ತಾ ಇದ್ದಾರೆ ಸರ್. ನಮ್ಗೆ ಏನು ಎಲ್ಲಿ ಹೋಗಕ್ ಜಾಗ ಇಲ್ದಲೆ, ವಿಧಿ ಇಲ್ದಲೆ ನಾವು ಹೊಡಾಕಿದೀವಿ ಸರ್. ಇವಾಗ ನಮ್ ಕೋರ್ಟಲ್ಲಿ ಆಗೈತೆ ಅಂತ ನಾವು ಹೊಡಾಕೊಂಡಿದೀವಿ. ನಮ್ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ ಸರ್. आगे सर बाबा साहेब अंबेडकर ಅವರಿಗೆ बाबा साहेब अंबेडकर ಅವರಿಗೆ जय 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 भीम जय भीम जय भीम जय 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 भीम जय भीम जय भीम ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು
ಅನ್ಯಾಯ ಇದೇನು ರಾಜ್ಯ ಇದೇನು ರಾಜ್ಯ ಗುಂಡಾ ರಾಜ್ಯ ಗುಂಡಾ ರಾಜ್ಯ ಇದೇನು ರಾಜ್ಯ ಇದೇನು ರಾಜ್ಯ ಗುಂಡಾ ರಾಜ್ಯ ಗುಂಡಾ ರಾಜ್ಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ! ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಖುಷಿ ಅಂತ ಎಲ್ಲರ ಹೆಸರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಪದೇ ಪದೇ ಅದು ಹೇಳೋದು ಸರಿ ಹೋಗಲ್ಲ. ಏನು ಅಂದರೆ ಇವಾಗ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ್ಯಕ್ಷನ್ ತೊಗೊತಾ ಇಲ್ಲ. ಪೊಲೀಸು ವಿಚಾರ ಮಾಡ್ದಲೆ ಅವ್ರು ಹೆಂಗೆ FIR ಹಾಕ್ಸಿದ್ರು ಅಂತಲೂ ಗೊತ್ತಿಲ್ಲ. ಮತ್ತು ಇವರು ಹಾಲು ಹಾಕಕ್ಕೆ ಹೋದಾಗ ಡೈರಿ ಅವರು ಹಾಕಿಸ್ಕೊತಾರೆ. ಒಂದು ಮನೆ ಕುಟುಂಬ, ಬಡತನದ ಕುಟುಂಬ, ಹಳ್ಳಿ ಕಡೆ ಏನು ಮಾಡ್ತಾರೆ ಹೇಳಿ, ಹಾಲನ್ನು ಡೈರಿಗೆ ಹಾಕಿ ಅವ್ರು ಜೀವನ ಮಾಡ್ತಾರೆ. ಹಾಲೇ ಹಾಕಿಸ್ಕೊಂಡಿಲ್ಲ ಅಂದರೆ ಅವ್ರ ಜೀವನ ಹೆಂಗೆ ಮಾಡೋದು? ಓಡಾಡೋಕ್ಕೆ ದಾರಿ ಇಲ್ಲ, ಕುಡಿಯೋಕ್ಕೆ ದಾರಿ ಇಲ್ಲ. ಮತ್ತು ಅವರು ಆಚೆ ಹೋದರೂ ಕೊಲೆ ಬೆದರಿಕೆ ಕೇಸ್ ಹಾಕ್ತಾರೆ. ಮಕ್ಕಳು ಮರಿ ಯಾರೂ ಇಲ್ಲ. ಇವ್ರಿಗೆ ಆಧಾರ ಸ್ತಂಭ ಅಂತ ಇವರೇ ಎಷ್ಟು ಜನ ಎಲ್ಲ ಹಿರಿಯೂರು ಇರೋದು. ಇವ್ರ ಅಜ್ಜಿ ಮನೇಲೇ ಇಲ್ಲ, ಅಂಥದ್ರಲ್ಲೂ ಇವ್ರ ಮೇಲೆ FIR ಹಾಕ್ಸಿದ್ದಾರೆ. ಪೊಲೀಸು ತನಿಖೆ ಮಾಡಿ ಆಮೇಲೆ ಅವ್ರ ಮೇಲೆ FIR ಹಾಕಬೇಕಾಗಿತ್ತು. ಏಜಾದವ್ರ ಮೇಲೆ ಸುಮ್ಮನೆ ಆಗಿ ಅನಾವಶ್ಯಕವಾಗಿ ಅವ್ರ ಮೇಲೆ ಬೇರೆ ಥರ ಎಲ್ಲ ಕೇಸ್ ಹಾಕಿದ್ದಾರೆ. ಸೊ ದಯಮಾಡಿ ಎಲ್ಲ ಪೊಲೀಸರು ಕೇಳೋದು ಒಂದೇ ಪ್ರಶ್ನೆ, ನೀವೇನು ಮಾಡ್ತಾ ಇದ್ದೀರಾ? ಅಥವಾ ಮಲಗಿದ್ದೀರಾ? ಅಥವಾ ಯಾರಾದರೂ ಲಂಚ ಕೊಡ್ತಿದ್ದಾರೆ ಅಂದ್ಬಿಟ್ಟು ನೀವು ಈ ಥರ ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ಹಾಲು ಕೊಟ್ಟನೇ ಜೀವನ ನಡೆಯೋದು ಎಷ್ಟೋ ಬಡ ಕುಟುಂಬಕ್ಕೆ. ಈಗ ಅವರು ಕೂಡ, ಅಧ್ಯಕ್ಷರು ಕೂಡ ಒಂದು ಹೆಣ್ಣು ಆಗ್ಬಿಟ್ಟು ಮನೆ ಸಂಸಾರ ಹೆಂಗೆ ನಡೆಸೋದು? ಅದರಿಂದ ಬಂದಿದ್ದ ದುಡ್ಡಲ್ಲೇ ನಡೆಸ್ತಾರೆ. ಇವಾಗ ಬೇಸಿಗೆಗಾಲ, ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ಅವ್ರು ಹೆಂಗೆ ಸಾಯ್ಬೇಕಾ? ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಹಂಗಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ನಾವು ಬಂದು ಇವ್ರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇದ್ದೀವಿ. ಮುಂದೆ ಬೇರೆ ಥರ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಕೇಳ್ಕೊತೀವಿ. ನಾವು ಇವತ್ತು ಎಲ್ಲರೂ ಸರ್ ಸುಮ್ನೆ ಬೇರೆ ಸ್ವಲ್ಪ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಕೇಶವ ಅವರೇ, ಜೈ ಭೀಮ್ ಚಳುವಳಿ ಅಧ್ಯಕ್ಷರಾದಂತಹ ಶಿವಶಂಕರ್ ಅವರೇ, ಹಾಗೂ ಆಲ್ ಇಂಡಿಯಾ BSP ಪಕ್ಷದ ನಮ್ಮ ಗುರುಮೂರ್ತಣ್ಣ ಅವರೇ, ರಾಜಣ್ಣ ಅವರೇ, ಹಾಗೂ ಮಂಜಣ್ಣ ಅವರೇ, ಹಾಗೂ ಮೂರ್ತಿ ಅವರೇ, ಮೋಹನ್ ಅವರೇ, ಹಾಗೂ ನಾನೆಲ್ಲ ಮಹಿಳಾ ರೂಪಾ ಮೇಡಮ್ ಅವರೇ, ಹಾಗೂ ನಾನೆಲ್ಲ ಮಿತ್ರರೇ, ಏನಿವತ್ತು ಹೆಸ್ರಿಗೆ ಮಾತ್ರ ನಾವು ಬೆಂಗಳೂರು ಇಂಪ್ರೂವ್ಮೆಂಟ್ ಆಗಿದೆ, ನಮ್ಮ ರಾಮನಗರ ಜಿಲ್ಲೆ ಹೋಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ, ನಾವಿವತ್ತು ಕೆಂಪೇಗೌಡರ ಹುಟ್ಟೂರಲ್ಲಿ ನಾವು ಇವತ್ತು ಸಾಮ್ರಾಜ್ಯ ಕಟ್ಟಿದ್ದೀವಿ ಅಂತ ಹೇಳ್ಕೊತಾರಲ್ಲ ಕೆಲವರು, ಅವ್ರಿಗೊಂದು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕೆಂಪೇಗೌಡರ ಹುಟ್ಟೂರಾದಂತಹ ಮಾಗಡಿ ತಾಲೂಕಿದು ಬಿಹಾರ ಅಲ್ಲ, ಅಸ್ಸಾಂ ಅಲ್ಲ, ಗುಜರಾತ್ ಅಲ್ಲ, ಉತ್ತರ ಕರ್ನಾಟಕ ಅಲ್ಲ, ಉತ್ತರ ಪ್ರದೇಶ ಅಲ್ಲ, ಉತ್ತರ ಭಾರತ ಅಲ್ಲ, ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇದ್ದೀವಿ ನಾವು ಇವತ್ತು. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ಕುದೂರು ಹೋಬಳಿ ಲಕ್ಕೆನಹಳ್ಳಿ ಗ್ರಾಮದಲ್ಲಿ. ಲಕ್ಕೆನಹಳ್ಳಿ ಗ್ರಾಮ ಯಾವ ಪಂಚಾಯತಿ ಬರ್ತದೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಾಲುಮರದ ತಿಮ್ಮಕ್ಕ ಇತಿಹಾಸ ಪ್ರಸಿದ್ಧವಾದಂಥ ಮಹಿಳೆ, ರಾಷ್ಟ್ರ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಒಬ್ಬ ಮಹಿಳೆ, ವಿಶ್ವಮಟ್ಟದಲ್ಲಿ ಹೆಸರು ಮಾಡಿದಂತಹ ಮಹಿಳೆ ತಿಮ್ಮಕ್ಕರ ಒಂದು ಆಸುಪಾಸಿನ ಇರ್ತಕ್ಕಂಥ ಲಕ್ಕೆನಹಳ್ಳಿ ಗ್ರಾಮದಲ್ಲಿ ಇದ್ದೀವಿ ನಾವು ಇವತ್ತು. ಇಲ್ಲಿ ಏನಾಗಿದೆ ಅಂತಂದ್ರೆ, ಯಾವ ಉತ್ತರ ಪ್ರದೇಶದಲ್ಲೂ ಆಗಿರ್ತಕ್ಕಂತಹ ನೋಡಿರ್ತಕ್ಕಂತಹ ಒಂದು ಅನಾಹುತ ನಡೀತಾ ಇದೆ. ಆ ಅನಾಹುತ ಏನಂತಂದ್ರೆ, ಒಂದು ಅಸಹಾಯಕ ಕುಟುಂಬನ ಉದ್ದೇಶಪೂರ್ವಕವಾಗಿ ಅದನ್ನ ಗುರಿ ಇಟ್ಟು ಒಂದು ಸಲುವಾಗಿ ಇವತ್ತು ಯಾರು ಇಲ್ಲಿ ಇರ್ತಕ್ಕಂಥ ಬಲಾಢ್ಯರು ಒಂದು ಷಡ್ಯಂತ್ರ ಸೃಷ್ಟಿ ಮಾಡಿ ಅವರನ್ನ ಒಂದು ಜೀವಂತವಾಗಿ ಸಾಯಿಸೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ದಾರಿ ಇದ್ದು ಕೂಡ ದಾರಿಲಿ ಓಡಕ್ಕಾಗ್ತಾ ಇಲ್ಲ. ಕಣ್ಣು ಮುಂದೆ ನೀರು ಕಾಣ್ತಾ ಇದೆ, ನೀರು ಕುಡಕ್ಕಾಗ್ತಾ ಇಲ್ಲ. ಕಣ್ಣು ಮುಂದೆ ಬೆಳಕು ಕಾಣ್ತಾ ಇದೆ, ಅವರು ಬೆಳಕನ್ನು ಅನುಭವಿಸಕ್ಕಾಗ್ತಾ ಇಲ್ಲ. ಅಂತ ಪರಿಸ್ಥಿತಿ. ಅಂಬೇಡ್ಕರ್ ಸಾಹೇಬರು ಕೂಡ ಇಂಥ ಪರಿಸ್ಥಿತಿ ಅನುಭವಿಸಿಲ್ಲ. ಅಂತ ಪರಿಸ್ಥಿತಿ ಇವತ್ತು ಈ ಕುಟುಂಬ ಅನುಭವಿಸ್ತಾ ಇದೆ ಸಾಹೇಬ್ರೆ, ಸ್ವಾಮಿಗಳೇ. ಇಂಥದ್ದಂತಲ್ಲ, ಇಂತಹ ಎಷ್ಟೋ ಕುಟುಂಬಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಮ್ಮ ನೋವನ್ನ ಹೇಳ್ಕೊಳಕ್ಕಾಗ್ದಲೆ ಎಷ್ಟೋ ಜನ ಅನಾಹುತ ಮಾಡ್ಕೊಂಡಿದ್ದಾರೆ, ಸತ್ತೋಗಿದ್ದಾರೆ. ಆದ್ರೆ ಇವತ್ತು ಈ ಒಂದು ಕುಟುಂಬ ಸಾಮಾಜಿಕ ತಾಣದಲ್ಲಿ ಒಂದು ವಿಡಿಯೋನ ಹರಿಬಿಡ್ತದೆ, ನನಗೆ ನ್ಯಾಯ ಸಿಗ್ತಾ ಇಲ್ಲ, ನಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋದೋ ನಮ್ಗೆ ಇಲ್ಲಿ ಒಂದು ರೋಡ್ನ ಬಿಡ್ಸ್ಕೊಳ್ಳೋ ಶಕ್ತಿ ನಮ್ಗಿಲ್ಲ, ಈ ರೋಡ ಕೊಡಕ್ಕಾಗ್ದಲ್ಲಿ ನಾವು ಮನೆಗೆ ರೋಡ್ ಬಿಡ್ಸ್ಕೊಳಕ್ಕಾಗ್ದಿರ ನಾವು ದನ ಕರುಗಳನ್ನ ನಾವು ಮಾರ್ಕೊಂಡಿದೀವಿ. ನನ್ನ ಅಜ್ಜಿ ಹುಷಾರಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಳೆ, ಅವಳನ್ನ ಆಸ್ಪತ್ರೆಗೂ ಮನೆಗೆ ಕರ್ಕೊಂಡು ಹೋಗೋ ಜಾಗ ಇಲ್ಲ, ನಾವು ಅಜ್ಜಿನ ಬೇರೆ ಮನೇಲಿ ಇಟ್ಟಿದ್ದೀವಿ. ಒಂದೊಂದು
ಆ ದುಃಖಕರ ಮಾತುಗಳನ್ನ ನಾವು ಕೇಳ್ತಾ ಇದ್ರೆ ನಿಜವೂ ಕೂಡ ಎಂತ ಕ್ರೂರಿ ರಾಕ್ಷಸನು ಕೂಡ ಆ ಒಂದು ಅಳುಲಿಗೆ ತನ್ನ ಮನಸ್ಥಿತಿನ ಸೋತೋಗ್ಬಿಡ್ತಾನೆ. ಇಂತಹ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ನಮ್ಮ ಒಕ್ಕಲಿಗ ಸಮುದಾಯದ ಲೀಡ್ಗಳು ಎಲ್ಲ ಇದ್ದಾರೆ ಸ್ವಾಮಿಗಳೇ. ನಮ್ಮ ಬಾಲ್ಕಿಣ್ಣ ಸಾಹೇಬರು ತಾವು ಕೂಡ ಒಕ್ಕಲಿಗರ ಪ್ರಭಾವಿ ವ್ಯಕ್ತಿಯಾಗಿದ್ದೀರಾ. ನಮ್ಮ ಎಂಪಿಗಳಾದಂತಹ ಮಂಜುನಾಥ್ ಅವರು ಪ್ರಭಾವಿ ವ್ಯಕ್ತಿಗಳಾಗಿದ್ದೀರಾ. ನೀವೆಲ್ಲ ನೋಡ್ಬೇಕು ಸಾಹೇಬ್ರೆ, ನೀವೆಲ್ಲ ಇದನ್ನು ಮನಗೊಂಡು ಈ ಒಂದು ಒಕ್ಕಲಿಗ ಸಮುದಾಯದ ಅಸಹಾಯಕ ಸ್ಥಿತಿಲಿರ್ತಕ್ಕಂತಹ ಒಂದು ಕುಟುಂಬಕ್ಕೆ ತಾವುಗಳೇ ನೇರವಾಗಿ ನಿಂತ್ಕೊಬೇಕು. ಇದು ತಮ್ಮ ಗಮನಕ್ಕೆ ಬಂದಿದೆಯೋ ಗೊತ್ತಿಲ್ವಾ? ಇವತ್ತೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ತಾವು ತಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಸಂಬಂಧಪಟ್ಟಂತಹ ಎಲ್ಲ ನಮ್ಮ ಮಾಗಡಿ ಆಡಳಿತ, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಆಡಳಿತಕ್ಕೆ, ಎಲ್ಲ ಅಧಿಕಾರ ವೃಂದಕ್ಕೆ ಈ ಒಂದು ಮೆಸೇಜ್ ಇವತ್ತೇ ಪಾಸ್ ಆಗಬೇಕು, ಈ ಕೆಲ ಗಂಡಲ್ಲೇ ಪಾಸ್ ಆಗಬೇಕು. ಇವ್ರಿಗೆ ಯಾರು ಕೂಡ ರಕ್ಷಣೆ ಕೊಡ್ತಾ ಇಲ್ಲ. ಗೊತ್ತಿದ್ರು ಕೂಡ ಮೂಗುನ್ ತರ ಆಕ್ಟಿಂಗ್ ಮಾಡ್ತಾ ಇದ್ದಾರೆ, ಗೊತ್ತಿದ್ರು ಕೂಡ ಏನು ಗೊತ್ತಿಲ್ಲ ತರ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇವ್ರನ್ನ ಜೀವ ಉಳಿಸತಕ್ಕಂತ ಜವಾಬ್ದಾರಿ ನಿಮ್ಗೆ ಕೊಟ್ಬಿಟ್ಟಿದೀವಿ. ನಿಮ್ ಕೈಲಿ ಆಗಲ್ಲ ಅಂತ ಒಪ್ಕೊಂಡ್ಬಿಡಿ. ನಾವು ನಮ್ಮ ಸಂಘಟನೆಗಾರರು ಈ ಜೀವ ಉಳಿಸಂತ ಕೆಲಸ ಮಾಡಿ ಈ ಒಂದು ಕುಟುಂಬಕ್ಕೆ ನ್ಯಾಯ ಕೊಡ್ತೀವಿ ಅಂತ ಇವತ್ತು ನಾವು ಘಂಟಾಘೋಷವಾಗಿ ಇವತ್ತು ಹೇಳ್ತಾ ಇದೀವಿ. ಈ ಕೆಲಸ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಎಷ್ಟು ಸಂಘಟನೆಗಳು ಇದಕ್ಕೆ ಬೆಂಬಲ ಕೊಡ್ತಾರೋ ಅಷ್ಟು ಸಂಘಟನೆಗಳು ಒಡಗೂಡಿ ಅಧ್ಯಕ್ಷ ಹೇಳ್ದಂಗೆ ನಾವು ಇಲ್ಲಿಂದನೇ ಒಂದು ಕಾಲ್ಜಾತ ಮೆರವಣಿಗೆ ಸ್ಟಾರ್ಟ್ ಮಾಡ್ತೀವಿ, ಅರಬೆತ್ತಲೆ ಮೆರವಣಿಗೆ ಸ್ಟಾರ್ಟ್ ಮಾಡ್ತೀವಿ. ಈ ನಮ್ಮೊಂದು ಹೋರಾಟವನ್ನು ಯಾರು ಕೂಡ ತಡೆ ಹಾಕಕ್ಕಾಗಲ್ಲ ಅಂತ ರೂಪುರೇಷೆಗಳು ಹಾಕೊಂಡು ಈ ಒಂದು ಸಮುದಾಯದ ಈ ಒಂದು ಕುಟುಂಬನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡೇ ಮಾಡ್ತೀವಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ನನ್ನ ಮಿತ್ರರೇ. ನಿಮ್ಮ ಹೆಸರು? ನನ್ನ ಹೆಸರು ಧ್ರುವರಾಜ್ ಅಂತ, ಜೈ ಭೀಮ್ ಚಳವಳಿ ಸ್ಟೇಟ್ ವೈಸ್ ಪ್ರೆಸಿಡೆಂಟ್. ಜೈ ಭೀಮ್. ಜೈ ಭೀಮ್. ಇವತ್ತು ನಮ್ಮ ಕುದೂರು ಗ್ರಾಮದ ಲಕ್ಕಿನಹಳ್ಳಿ ಏನು ಒಂದು ಗ್ರಾಮದಲ್ಲಿ ಇವತ್ತು ಏನು ಸಾಮಾಜಿಕ ಬಹಿಷ್ಕಾರ ಅಂತ ಹೇಳಿ ಇವತ್ತು ಗಂಗಣ್ಣನವರ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿ ಅಲ್ಲಿನ ಮೂಲಭೂತ ಸೌಕರ್ಯ, ಕುಡಿಯೋದಕ್ಕೆ ನೀರು, ಓಡಾಡೋಕ್ಕೆ ರಸ್ತೆ, ವಿದ್ಯುತ್ ಕಡಿತ ಮಾಡಿ ಇವತ್ತು ಅವ್ರನ್ನ ಸಾಮಾಜಿಕವಾಗಿ ಬಹಿಷ್ಕಾರ ಮಾಡಿ ಇವತ್ತು ಆ ಮನೆಯಲ್ಲಿ ತಲುಪಿಸಿರುವಂಥದ್ದು ವಯಸ್ಸಾಗಿರೋ ಮುದುಕಿ, ಆಮೇಲೆ ಅವರ ವಯಸ್ಸಾಗಿರುವಂಥ ಹಿರಿಯ ನಾಗರಿಕರಾದ ಗಂಗಣ್ಣ, ಅವರ ಮಗ ಚಂದ್ರಣ್ಣ, ಅವರ ಸೊಸೆಯವರು ಇವತ್ತು ಏನು ಸಾಮಾಜಿಕ ಬಹಿಷ್ಕಾರದಲ್ಲಿ ಅವರು ನೋವು ಅನುಭವಿಸ್ತಾ ಇರೋದನ್ನ ಸಾಮಾಜಿಕ ಜಾಲತಾಣದಲ್ಲಿ ವಿಷ ಕುಡಿಯುವಂಥದ್ದು ಅವ್ರ ಕುಟುಂಬ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಆ ಹರಿದಾಡ್ತಿದ್ದಂಥ ವಿಡಿಯೋನ ನೋಡಿ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಹಾಗೂ ಜೈ ಭೀಮ್ ಚಳುವಳಿ ಹಾಗೆ ನಮ್ಮ ಏನು ಗುರುಮೂರ್ತಣ್ಣನವರು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ಉಪಾಧ್ಯಕ್ಷರಾದಂತಹ ಗುರುಮೂರ್ತಣ್ಣವರು ಸಹ ಇವದನ್ನ ಏನಪ್ಪ ಇದು ಈ ಮಟ್ಟಕ್ಕೆ ಇವತ್ತು ಬಸವಣ್ಣನವರ ಕಾಲ, ಬುದ್ಧನವರ ಕಾಲ, ಅಂಬೇಡ್ಕರ್ ಅವರ ಕಾಲದಲ್ಲಿ ಇವೆಲ್ಲ ಕೇಳಿದಂಥದ್ದು ಸಾಮಾಜಿಕ ಬಹಿಷ್ಕಾರ. ಇವತ್ತು ಏನು ನಮ್ಮ ಮಾಗಡಿ ಕೆಂಪೇಗೌಡ ಹುಟ್ಟಿದೂರು, ಅದೇ ರೀತಿ ಈ ಮಾಗಡಿ ಕೆಂಪೇಗೌಡವರು ಹುಟ್ಟಿದೂರಲ್ಲಿ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ, ಧರ್ಮ, ಅದೇ ರೀತಿ ಸತ್ಯ ಧರ್ಮನ ಉಳಿಸಿಕೊಟ್ಟಂತ ಮಾಗಡಿ ಕೆಂಪೇಗೌಡರ ನಾಡಲ್ಲಿ ಇವತ್ತೊಂದು ಸಾಮಾಜಿಕ ಬಹಿಷ್ಕಾರ ಈ ಕುಟುಂಬ ಅನುಭವಿಸ್ತದೆ ಅಂತಂದ್ರೆ ನಮಗೆಲ್ಲ ದುಃಖಕರ ಸಂಗತಿ. ಇವತ್ತು ಎಷ್ಟು ನೋವು ನನಗೆ ಅವ್ರ ಕುಟುಂಬ ನೋಡಿ. ಇವತ್ತು ನಾನು ಹೋರಾಟಗಾರ, ಇವತ್ತು ನಾನು ಅಳ ಪರಿಸ್ಥಿತಿ ಬಂದ್ಬಿಡ್ತು ನನಗೆ. ಇವತ್ತು ಆ ದುಃಖ ನಾನು ತಡೆಯಕ್ಕಾಗ್ತಿಲ್ಲ. ಯಾಕೆಂದ್ರೆ ಇಷ್ಟೊಂದು ನೋವ ಈ ಕುಟುಂಬಕ್ಕೆ, ಇಷ್ಟೊಂದು ನೋವ. ಈ ಕುಟುಂಬನ ಕಾಪಾಡೋದೇ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಜೈ ಭೀಮ್ ಚಳುವಳಿಯ ಮುಖ್ಯ ಉದ್ದೇಶ. ಇಂಥದಕ್ಕೆ ನಮ್ಮ ಹೋರಾಟ. ಇವತ್ತು ಏನ್ KEB ರಾಜಣ್ಣ ಹೇಳಿದ್ದಾರೆ, ಅವರ ಬಾಮೈದ ಏನು ಬೆಂಕಿ ಅಂತ ಹೇಳ್ತಾ ಇದಾರೆ, ಅದೇ ರೀತಿ ದೊಡ್ಡ ಚೈನವರ ಕುಟುಂಬ ಏನ್ ಹೇಳ್ತಾ ಇದೆ, ಅವ್ರ ಕುಟುಂಬಕ್ಕೆ ನೋವು ಕೊಡ್ತಾ ಇದೆ. ಈ ಕುಟುಂಬ ಅವರ ರಕ್ಷಣೆ ಇಲ್ಲದೆ ನಮ್ಮ ಧ್ಯೇಯ. ಇದಕ್ಕೆ ನಮ್ಮ ಪ್ರಾಣ ಹೋಗ್ಲಿ, ನಮ್ಮ ಮೇಲೆ ಕೇಸ್ ಆಗ್ಲಿ, ನಮ್ಮನ್ನ ಈ ಊರಿಂದ ಬಹಿಷ್ಕಾರ ಮಾಡ್ಲಿ, ನಮ್ಮ ಮೇಲೆ ಗಡಿಪಾರು ಮಾಡ್ಲಿ, ನಾವು ಯಾವುದೇ ಒಂದು ಪಟ್ಟಬದ್ಧ ಹಿತಾಸಕ್ತಿಗೆ ಬಗ್ಗಲ್ಲ, ಜಗ್ಗಲ್ಲ, ಕುಗ್ಗಲ್ಲ. ಇವತ್ತು ನಾವೇನು ಸಮಾಜದ ಕಟ್ಟ ಕಡೆಯ ಪ್ರಜೆಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇರೋದು. ಇವತ್ತು ಸಂವಿಧಾನದ ಅಡಿಯಲ್ಲಿ ಏನ್ ಹೇಳ್ತದೆ, ಮೂಲಭೂತ ಸೌಕರ್ಯ, ಕುಡಿಯೋದಕ್ಕೆ ನೀರು, ಓಡಾಡೋದಕ್ಕೆ ರಸ್ತೆ, ಅಲ್ಲಿನ ವಿದ್ಯುತ್. ಇವತ್ತು ಏನು ಆ ರಸ್ತೆನ ಯಾವಕ್ಕೆ ಬಂದ್ ಮಾಡಿದ್ದಾರೆ, ಆ ರಸ್ತೆನ ತೆರವು ಮಾಡಿ ಇವತ್ತು ನಾವು ಅವ್ರಿಗೆ ರಕ್ಷಣೆ ಕೊಟ್ಟಿದ್ದೀವಿ. ಅದೇ ರೀತಿ ಅವ್ರು ಓಡಾಡಬೇಕಾದ್ರೆ ಹಿಂದಗಡೆ ಜಾಗಕ್ಕೆ ವರ್ಷಕ್ಕೆ 1 ಲಕ್ಷ ಕೊಟ್ಟು ಓಡಾಡ್ತಾ ಇದ್ದಾರೆ, ವರ್ಷಕ್ಕೆ 1 ಲಕ್ಷ ಕೊಟ್ಟು ಓಡಾಡ್ತಾ ಇದ್ದಾರೆ. ಇದು ಯಾವ ಕಾಲದಲ್ಲಿದ್ದೀವಿ ನಾವು ಅಂದ್ರೆ ಇದಕ್ಕೆ ಇವ್ರ ಕುಟುಂಬನ ಜೀವಂತವಾಗಿ ಸಮಾಧಿ ಮಾಡಿ ಅವರ ಆಸ್ತಿನ ಕಬಳಿಸಕ್ಕೆ KEB ರಾಜಣ್ಣ ಆಗಿ, ಅದೇ ರೀತಿ ಅಗ್ನಿ, ಈ ದೊಡ್ಡ ಚಾನವರು ಏನಿದ್ದಾರೆ ಇವರು ಪೂರ್ತಿ ಸಂಚು ವಹಿಸಿದ್ದಾರೆ ಅನ್ನೋದು ನಮ್ಗೆ ಗುಮಾನಿಗೆ ಎದ್ದು ಕಾಣ್ತಾ ಇದೆ. ಆಲ್ ಸೆಕ್ರೆಟರಿ ಅವ್ರೇನು ಆ ML ಇದ್ದಾರೆ, ಇವತ್ತು ಲಕ್ಷ್ಮಮ್ಮ ಅನ್ನೋರು
ಮಹಾಲಕ್ಷ್ಮಮ್ಮನವರು ಅವರ ಕುಟುಂಬನ ಪೂರ್ತಿ ಮುಗಿಸ್ಬೇಕು ಅನ್ನೋದು ಅಧಿಕಾರದ ಚುಕ್ಕಾಣಿ ಹಿಡ್ಕೊಂಡು ಆಲ್ ಇಂಡಿಯಾ ಇರಲಿ ಅವರ ಕುಟುಂಬನ ಮುಗಿಸ್ಬೇಕು ಅಂತ ಹೇಳಿ ಲೆಟರೇಟ್ ನ ದುರ್ಬಳಕೆ ಬಳಸ್ಕೊಂಡು ಇವತ್ತು ಅವ್ರ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಹಾಲಾಕ್ಸ್ಕಂತ ಇಲ್ಲ ಅವ್ರನ್ನ ನೋಡಿ. ನಾವು ಕಂಡು ಕೇಳಿದಿವಿ ದಲಿತರನ್ನ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕೋದು ಅಂತ ಕೇಳಿದಿವಿ. ಆದ್ರೆ ಇವತ್ತು ಒಕ್ಕಲಿಗರ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಂತದ್ದು ಯಾವ ಮಟ್ಟಕ್ಕೆ ಸರಿ ಅಂತಾರದು ನಮಗೆ ಬಹಳ ನೋವಿದೆ. ಇವತ್ತು ಪ್ರೆಸ್ ಮೀಟ್ ಮಾಡಿ ಇವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾವೆಲ್ಲ ಸೇರಿದೀವಿ. ಈ ಕುಟುಂಬದಲ್ಲಿ ಇನ್ನೊಂದು ನಾವು ಗಡುವು ಕೊಟ್ಟಿದ್ದೀವಿ. ಈ ತಾಲೂಕು ಆಡಳಿತಕ್ಕೆ, ಪೊಲೀಸ್ ಆಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ 3 ದಿನಗಳ ಕಾಲ ಗಡುವು ಕೊಟ್ಟಿದ್ದೀವಿ. ಈ 3 ದಿನಗಳ ಕಾಲ ಇವ್ರಿಗೇನೋ ನ್ಯಾಯ ಸಿಕ್ಲಿಲ್ಲ ಅಂತಂದ್ರೆ ಇಲ್ಲಿಂದ ಅರೆಬೆತ್ತಲೆ ಕಾಲ್ಜಾತ ನಿರ್ಮಲಾನಂದ ಸ್ವಾಮೀಜಿಯವರ ಕಚೇರಿಗೆ ವಿಜಯನಗರದಲ್ಲಿ ಏನಿದೆ ಮಹಾ ಸಂಸ್ಥಾನ ಮಠ, ಇವರ ಒಕ್ಕಲಿಗರ ಕುಟುಂಬನ ಕರ್ಕೊಂಡೋಗಿ ನಿರ್ಮಲಾನಂದ ಸ್ವಾಮೀಜಿಯವರ ಆತ್ಮಕ್ಕೆ ಅವ್ರ ಪಾದದಡಿನೇ ವಿಷ ಕೊಡಿಸೋಂಥ ಕೆಲಸ ಮಾಡ್ತೀವಿ. ನಂತರ ನಮ್ಮ ಹೋರಾಟ ಏನಿದೆ ಅರೆಬೆತ್ತಲೆ ಮೆರವಣಿಗೆ CM ಕಚೇರಿವರೆಗೂ ಇವ್ರಿಗೆ ಮೂಲಭೂತ ಸೌಕರ್ಯ ಸಿಗೋವರೆಗೂ ಅರೆಬೆತ್ತಲೆ ಮೆರವಣಿಗೆ ಜಾಥಾನ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರೆ ಸಂವಿಧಾನದಡಿಯಲ್ಲಿ ನಾವೆಲ್ಲ ಇವತ್ತು ಏನು ಸೇರಿದ್ದೀವಿ ಅವರ ಜೊತೆ ಸೇರಿ ಇದು ನ್ಯಾಯ ಕೊಡಿಸೋ ನಿಟ್ಟಲ್ಲಿ ನಮ್ಮೆಲ್ಲ ಹೋರಾಟ ಇದ್ದೇ ಇರ್ತದೆ. ಇವತ್ತು ಹಾಗೆ ಅದೇ ರೀತಿ ಇವತ್ತು ಅಜ್ಜಿಗೆ ಸಾಂತ್ವನ ಹೇಳಿದೀವಿ, ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಿದೀವಿ. ಇದಕ್ಕೆಲ್ಲ ಮಾಧ್ಯಮದ ಮಿತ್ರರು ನಮಗೆ ಸಹಕರಿಸಿದ್ದಾರೆ. ಆ ಮಾಧ್ಯಮದ ಮಿತ್ರರಿಗೆ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಂತೀವಿ. ಇವ್ರ ಕುಟುಂಬಕ್ಕೆ ನಿಮ್ಮಂಥವ್ರಿಗೆ ಧ್ವನಿ ಆಗ್ಬೇಕು, ಇಂಥವ್ರಿಗೆ ಧ್ವನಿ ಆಗ್ಬೇಕು ನಮ್ಮ ಮಾಧ್ಯಮ ಮಿತ್ರ. ಇದು ಒಂದು ಅಂಗ, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಇವತ್ತು ಮಾಧ್ಯಮ ಅಂಗ ಒಂದು ಅವರ ಕುಟುಂಬಕ್ಕೆ ಬೆಂಬಲವಾಗಿ ನಿಂತಿದ್ದಕ್ಕೆ ನಮಗೆ ತುಂಬ ಹೃದಯದ ಜೈಮಿ ವಂದನೆಗಳು. ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳ್ತಾ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಚನ್ಕೇಶ್ವ ಅಂತ. ಅದೇ ರೀತಿ ರಾತ್ರಿ ಏನೋ ಧಮ್ಕಿ ಬಿಟ್ಟೋಗಿದಾರಂತೆ. ಈ ಗೋಡೆನ ಕಟ್ತೀವಿ ಅಂತ, ತಿರ್ಗಾ ಕೇಸ್ ಮಾಡಿಸ್ತೀವಿ ಅಂತ, ಏನೋ ಅಗ್ನಿ ಅಂತ ಅನ್ನೋನು ಕಿರಣ್ ಅನ್ನೋನು ಧಮ್ಕಿ ಬಿಟ್ಟೋಗಿದಾನಂತೆ. ಆ ಕಟ್ಟಡನ ಏನು ಕಾಂಪೌಂಡ್ ನ ಕಟ್ಟಿದ್ರೆ ನಮ್ಮ ಸಮಾಧಿ ಮೇಲೆ ಕಟ್ಕೊಂಡು ಹೋಗ್ಬೇಕಾಗ್ತದೆ. ಕಿರಣ್, ನಮ್ಮ ಸಮಾಧಿ ಮೇಲೆ ನೀನು ಕಟ್ಬೇಕಾಗ್ತದೆ. ನಿನಗೆ ಎಚ್ಚರಿಕೆ ಅಂತ ತಿಳ್ಕೊ. ನಿನಗೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾವು ಏನ್ ಹೇಳ್ತಿದೀವಿ ಅಂತಂದ್ರೆ ನಿನಗೆ ಒಂದು ಸಾಮಾಜಿಕವಾಗಿ ತಿಳಿ ಹೇಳ್ತಾ ಇದೀವಿ. ಇದನ್ನ ನಡೆಸ್ಕೊಂಡೋಗೋದು ಬೇಡ. ಅವ್ರು ಕೇಳ್ತಾ ಇರೋದು 2 ಎಕರೆ ಜಮೀನಲ್ಲ, ನಿನ್ನ ಆಸ್ತಿ ಕೇಳ್ತಾ ಇಲ್ಲ, ನಿನ್ನ ಒಂದು ಏನ್ ಹೇಳ್ತಾರೆ ಕಾರುಬಾರು ಕೇಳ್ತಾ ಇಲ್ಲ. ನೀನು ಆಲ್ ಇಂಡಿಯಾ ಮಾಡಪ್ಪ, ಖುಷಿ. ಅವ್ರು ಬದುಕಿದ್ರಲ್ವ ನಿನ್ಗೆ ಹಾಲು ಹಾಕೋದು. ಅವ್ರ ರಸ್ತೆನ ನೀನು ಕಡಿದ್ರೆ ಇನ್ನೆಲ್ಲ ಆಗ್ತಾರೆ. ಇದನ್ನ ನಡ್ಸ್ಕೊಂಡೋಗ್ಬೇಡ. ಇದಕ್ಕೆ ಇಲ್ಲಿ ಎಂಡ್ ಮಾಡು. ನಿನ್ನ ಊರಲ್ಲಿ ಇಟ್ಕೊಂಡು ಅವ್ರು ಮೆರೆಸ್ತಾರೆ. ಇಲ್ಲ ಅಂದ್ರೆ ನಾವೇನ್ ಮೆರೆಸ್ಬೇಕು, ನಾವು ಕಾನೂನಲ್ಲಿ ಯಾವ ರೀತಿ ನೀನು ಪಾಠ ಕಲಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಮುಂದಿನ ದಿನಗಳು ಕಲಿಸ್ತೀವಿ. ನೀನ್ ಕಾಂಪೌಂಡ್ ಅನ್ನ ಕಟ್ಟೋದನ್ನ ಕನಸಲ್ಲೂ ತಿಳ್ಕೊಂಬಿಡು. ಅದು ಇವ್ರ ಕುಟುಂಬಕ್ಕೆ ದಾರಿ ಬಿಟ್ಟಾಗ್ಲೇ ನೀನು ಕಾಂಪೌಂಡ್ ಕಟ್ಟೋಗಂತ ಅವಕಾಶ ನಾವು ಮಾಡೋದು. ಇಲ್ಲಿವರೆಗೂ ಅಲ್ಲಿದ್ರೆ ಇಡೀ ರಾಜ್ಯಕ್ಕೆ ಮೆಸೇಜ್ ಕೊಟ್ಟಿದೀವಿ. ಇಡೀ ನಿರ್ಮಲಾನಂದ ಸ್ವಾಮೀಜಿ ಅವರು ಇಲ್ಲಿ ಬರ್ಬೇಕಾಗ್ತದೆ. ನಿರ್ಮಲಾನಂದ ಸ್ವಾಮೀಜಿ ಅವರು ಬಂದು ಅವ್ರಿಗೆ ದಾರಿಗೆ ಬಿಡೋವರೆಗೂ ನಮ್ಮ ಉಗ್ರ ಹೋರಾಟ ನಿಲ್ಲಲ್ಲ ಅಂತ ಹೇಳ್ತಾ ಇದು ಎಚ್ಚರಿಕೆ ಗಂಟೆ ಹೇಳ್ತಾ ಇದೀನಿ. ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್. ಇವತ್ತೇನು ನಮ್ಮ ಸ್ವಾಭಿಮಾನಿ ಸೇವಾ ಸಮಿತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ನಮ್ಮ ಚನ್ಕೇಶ್ವ ಅವರು ಮತ್ತು ನಮ್ಮ ಕರ್ನಾಟಕ ಜೈ ಭೀಮ್ ಚಳವಳಿಯಿಂದ ನಮ್ಮ ರಾಜ್ಯೋಪಾಧ್ಯಕ್ಷ ಧ್ರುವರಾಜ್ ಅವರು ಮತ್ತು ನಮ್ಮ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ನಮ್ಮ ಗುರುಮೂರ್ತಿ ಅಣ್ಣವರು, ಇವತ್ತೆಲ್ಲ ಈ ರಾಜು ಅವರು, ಇವರೆಲ್ಲರೂ ಕೂಡ ಏನು ಈ ಒಂದು ಬಡ ಕುಟುಂಬಕ್ಕೆ, ಗಂಗಣ್ಣವ್ರ ಕುಟುಂಬಕ್ಕೆ ಆದಂಥ ಒಂದು ನೋವಿಗೆ ಇವತ್ತು ಇವರು ಸ್ಪಂದಿಸ್ತಾ ಇದ್ದಾರೆ. ಯಾಕೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ನಾವು ತಗೊಳೋದಾದರೆ, ಇವತ್ತು ಮನುಷ್ಯಂಗೆ ಬೇಕಾಗಿರೋದೇನು? ಮೂಲಭೂತ ಹಕ್ಕುಗಳಲ್ಲಾದ ಬೀದಿ ದೀಪ, ರಸ್ತೆ ಮತ್ತು ಕುಡಿಯೋ ನೀರು. ಈ ಥರದ್ರಲ್ಲಿ ಇವ್ರ ಮನೆಗೆ ಬೀದಿ ದೀಪನೂ ಇಲ್ಲ. ನಿಮಿಷ, ಯಾಕಂದ್ರೆ ಈಗ ಬೀದಿ ದೀಪ ಇದೆ ಅಂತ ಹೇಳ್ತಿದ್ದಾರೆ. ಬೀದಿ ದೀಪ ಕೊಟ್ಬಿಟ್ರೆ ಸಾಲದು. ಮನುಷ್ಯಂಗೆ ಸಕಲ ಜೀವರಾಶಿಗಳಿಗೂ ಬೇಕಾಗಿರೋದು ಜೀವ ಜಲ. ಈ ಥರದನ್ನ ಪೈಪನ್ನ ಕಟ್ ಮಾಡಿ ಅವ್ರಿಗೆ ಮನೆಗೆ ನೀರು ಹೋಗ್ದಂಗೆ ಮಾಡಿದ್ದಾರೆ. 1 ಪಾಯಿಂಟು, ಅವ್ರ ಮನೆಗೆ ರಸ್ತೆ ಬಿಟ್ಟಿಲ್ಲ. ಸರ್ಕಾರದ ಇದರಲ್ಲಿ ತಹಸೀಲ್ದಾರ್ ಆಫೀಸರಲ್ಲಿ ಏನು ಒಂದು ಸ್ಕೆಚ್ ಕಾಫಿನಲ್ಲಿ ಇವರು ಇದು ತೋರಿಸಿದ್ದಾರೆ, ಜಾಗ ತೋರಿಸಿದ್ದಾರೆ. ನಕಾಶೆ ಜಾಗ ಅಲ್ಲ, ಇವರು ಪ್ರತ್ಯೇಕವಾಗಿ ಅದಕ್ಕೆ ಇದು ತೋರಿಸಿದ್ದಾರೆ, ದಾರಿ ತೋರಿಸಿದ್ದಾರೆ ನಕ್ಷೆಯಲ್ಲಿ.
ಆ ದಾರಿ ಪ್ರಕಾರವಾಗಿ ಇವರು ಆ ದಾರಿನ ಈ ಒಂದು ಕುಟುಂಬಕ್ಕೆ, ಗಂಗಣ್ಣವ್ರ ಕುಟುಂಬಕ್ಕೆ ಬಿಟ್ಕೊಡ್ಬೇಕಾಗಿತ್ತು. ಆದ್ರೆ ಇವರು ಏನು ಉದ್ದೇಶ ಇಟ್ಕೊಂಡಿದಾರೋ ಏನ್ ಕತೆನೋ ಗೊತ್ತಿಲ್ಲ. ನೋಡಿ, ಎಲ್ ಶೇಪ್ ಕಾಂಪೌಂಡ್ ಅನ್ನ ಕಟ್ಟಿದ್ದಾರೆ. ಏನು ಕಟ್ಟಿದ್ರು ಅಂತ ಇಲ್ಲ, ಅವಶ್ಯಕತೆನಿಲ್ಲ. ಕಾಂಪೌಂಡ್ ಹಾಕ್ಬೇಕಾದ್ರೆ ಯಾನೇ ಒಂದು 30-40 ಸೈಟ್ ಅದು ಸುತ್ತ ಕಾಂಪೌಂಡ್ ಹಾಕಬೇಕು. ಇಲ್ಲಿ ಕಾಂಪೌಂಡ್ ಹಾಕಿರೋ ನೋಡಿದ್ರೆ ಗೊತ್ತಾಗ್ತಾ ಇದೆ ನಮ್ಗೆ ಇವ್ರು ಬೇಕು ಅಂತ ಅನ್ಬಿಟ್ಟು ಇವ್ರ ಕುಟುಂಬಕ್ಕೆ ಇವ್ರು ತೊಂದರೆ ಕೊಡೋ ಉದ್ದೇಶ. ಇವ್ರ ಪಾಪ ಎಲ್ಲೋ ಹಸುಕರು ಹಿಡ್ಕೊಂಡು ಎಲ್ಲಿ ಹೋಗ್ತಾರೆ? ಇವ್ರ ಮನೆಗೆ ಹಾಸ್ಪಿಟ್ಲ್ ಆದ್ರೆ ವಯಸ್ಸಾದ ಅಜ್ಜಿ ಇದಾರೆ, ಎಲ್ಲಿ ಹೋಗ್ತಾರೆ? ಎಲ್ಲ ನೋಡಿ, ಇವ್ರ ಕಾಟಕ್ ತಾಳ್ಲಾರ್ದ ಹಸುಗಳು ಮಾರಿದ್ದಾರೆ. ಈ ತರದ್ದ ನಮ್ ಆಡಳಿತ, ಆಡಳಿತ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದಾರೆ? ಇವರು ಈಗ ಮೊನ್ನೆ ತಾನೇ ಓಡಾಡ್ಬೇಕು ಅಂತ ಅನ್ಬಿಟ್ಟು ಒಂದು ಜಾಗನ ತೆರವುಗೊಳಿಸ್ಕೊಂಡಿದ್ದಾರೆ. ಯಾಕೆ ತೆರವುಗೊಳಿಸ್ಕೊಂಡಿದ್ದಾರೆ ಅವರು? ಏನು ಅವ್ರಿಗೆ ಈ ಕೋರ್ಟಿಂದ ಬಂದಂತ ನ್ಯಾಯಾಲಯದಲ್ಲಿ ಪೊಲೀಸ್ ಬಿಡಿಸ್ಕೊಡ್ಬೇಕಾಗಿತ್ತು, ತಹಸೀಲ್ದಾರ್ ಬಿಡಿಸ್ಕೊಡ್ಬೇಕಾಗಿತ್ತು, ಜಿಲ್ಲಾಧಿಕಾರಿಗಳು ಬಿಡಿಸ್ಕೊಡ್ಬೇಕಾಗಿತ್ತು. ಆದ್ರೆ ಇವ್ರು ಏನ್ ಮಾಡ್ತಾರೋ, ನಿದ್ದೆ ಮಾಡ್ತಾರೋ, ಏನ್ ಮಾಡ್ತಾರೋ ನಮ್ಗಂತೂ ಗೊತ್ತಿಲ್ಲ. ಆದ್ರೂ ಕೂಡ ತಾಲೂಕು ಆಡಳಿತ, ಜಿಲ್ಲಾಡಳಿತಕ್ಕೆ ನಾಚಿಕೆ ಆಗ್ಬೇಕಿದು. ಯಾಕೆ ಹೇಳ್ತಾ ಇದೀವಿ ಇದನ್ನ ಅಂದ್ರೆ ಇಲ್ಲಿನ ಗಂಟೆ ಹೋಯ್ತಲ್ಲ. ನೋಡಿ, ಇವರು ಮಹಾನಿರ್ದೇಶಕರು, ಪೊಲೀಸ್ ಮಹಾನಿರ್ದೇಶಕರಿಗೆ 2/2/2026 ಕೊಟ್ಟಿದ್ದಾರೆ. ಒಳ್ಳೆ ಲಕ್ಕಿ ನಂಬರ್ ಡೇಟ್ ಅಲ್ಲೇ ಕೊಟ್ಟಿದ್ದಾರೆ. ಇವ್ರೇನ್ ಮಾಡಿದಾರೆ? ಆಮೇಲೆ ನೆಕ್ಸ್ಟ್ SP ಅವ್ರಿಗೆ ಗೊತ್ತಾಕಿದ್ದಾರೆ ಈ ಕುಟುಂಬಕ್ಕಾದಂತ ಅನ್ಯಾಯನ ದಯವಿಟ್ಟು ನೀವು ನೋಡಿ ಬಗೆಹರಿಸಿ ಅಂತ. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ನಮ್ಗಂತೂ ಗೊತ್ತಿಲ್ಲ. ಈಗೇನ ಪೊಲೀಸ್ ಇಲಾಖೆಯನ್ನ ಬ್ಲೇಮ್ ಮಾಡಕ್ ಹೋದ್ರೆ ಇವ್ರು ಯಾವಾಗಲೂ ಪೊಲೀಸ್ ವಿರೋಧಿ, ಪೊಲೀಸ್ ಆಂಟಿ ಅಂತಾರೆ. ವಿರೋಧಿ ಅಂದ್ರೆ ಪೊಲೀಸ್ ಆಂಟಿ ಅಂತಾರೆ ಇವರು. ಯಾಕೆಂದ್ರೆ ಇದನ್ನ ಈ ತರದಿಂದ ಪೊಲೀಸ್ ಅವ್ರು ನಿಂತ್ಕೊಂಡು ಬಗೆಹರಿಸ್ಕೊಡ್ಬೇಕು. ಸಿವಿಲ್ ಎಂಟ್ರಿ ಆಗಿಲ್ಲ ಅಂತಾರಲ್ಲ, ಈಗ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಟ್ ಮಾಡಿದ್ದಾರೆ. ಇದು ನಾಚಿಕೆ ಆಗಲ್ಲ ಇವ್ರಿಗೆ. ಹಾಗಾಗಿ ನಾವ್ ಹೇಳ್ತಾ ಇರೋದಷ್ಟೇನೆ, ಈ ಕುಟುಂಬಕ್ಕೆ ನಾವು ಧ್ವನಿಯಾಗಿರ್ತೀವಿ. ನಾವು ಅದ್ ಯಾರು ಕಟ್ತಾರ ಕಟ್ಲಿ, ಇದನ್ನ ಕಾಂಪೌಂಡ್ ನಾವು ನಿಂತ್ಕೊಂಡು ರಕ್ಷಣೆ ಕೊಡ್ತೀವಿ. ಒಂದ್ಸರಿ ಹೊಡೆದಾಗ ಕಾಂಪೌಂಡ್ ನ ಇದಾಕಿದ್ದಾರೆ, ಟ್ರೆಸ್ ಪಾಸ್ ಹಾಕಿದ್ದಾರೆ. ಅದೇ ಕಾಂಪೌಂಡ್ ತಿರ್ಗಿ ಹೊಡೆದಾಕಿದ್ರೆ ಎಷ್ಟೊತ್ತಿ ಕೇಸ್ ಮಾಡ್ತಾರೆ? ನಾವಿಲ್ಲಿ ಹೋರಾಟ ಮಾಡ್ತಾ ಇರೋದು ಅವ್ರಿಗೆ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತೆಲ್ಲ ನಿಂತ್ಕೊಂಡು ಸುಮಾರು ಸಂಘಟನೆಗಳೆಲ್ಲ ಕೈ ಜೋಡಿಸಿ ಇವತ್ತು ನಾವ್ ಏನು ಅವ್ರಿಗೆ ಧ್ವನಿ ಆಗುವಂತ ಕೆಲಸ ಮಾಡ್ತಾ ಇದೀವಿ. ಪಾಪ ಅವ್ರ ಮಕ್ಕಳು ನೋಡಿರೋ ಬದುಕಕ್ಕೆ ಆಸೆನೇ ಇಲ್ಲ, ಆ ರೀತಿ ಆಗ್ಬಿಟ್ಟದೆ. ಪಾಪ ಬಂದಾಗಿಂದ ಗೋಳಾಡ್ತಾನೆ ಅವ್ರು ಅಮ್ಮನ ಕಣ್ಣೀರ್ ಏನು ಅವರು ಬಿದ್ದು ನೆಲಕ್ಕೆ ಬೀಳ್ತದೋ ಇದೆಲ್ಲರಿಗೂ ಕೂಡ ಅವ್ರಿಗೆ ಯಾರು ಅನ್ಯಾಯ ಕೊಟ್ಟಿದಾರೋ ಅವ್ರಿಗೆ ತಟ್ಟರೆ ಬಿಡೋದೇ ಇಲ್ಲ. ಆಮೇಲೆ ಮುಖ್ಯವಾಗಿ ಹೇಳಕ್ ಇಷ್ಟಪಡ್ತೀನಿ, ಅವ್ನು ಯಾರೋ ಕಿರಣ್ ಇದಾರಂತೆ, ಅವರು ಅಷ್ಟೇ ನೀವೆಲ್ಲ ಮಾಡೋದೆಲ್ಲ ಸರಿ ಇಲ್ಲ. ಇವ್ರು KEB ರಾಜಣ್ಣವರೆಲ್ಲ ಕುಮ್ಮ ಕೊಟ್ಬಿಟ್ಟು ಈ ರೀತಿ ಮಾಡ್ತಾವ್ರೆ ಅಂತ ಹೇಳ್ತಾ ಇದಾರೆ. ಇಲ್ಲಿ ಇನ್ನೊಂದು ಉಚ್ಚಯ್ಯ ಅನ್ನೋರು ಎಲ್ಲ ಸೇರ್ಕೊಂಡು ಪಾಪ ಅವ್ರಿಗೆಲ್ಲ ಕುಟುಂಬಕ್ಕೆ ತುಂಬಾ ತೊಂದರೆ ಕೊಡ್ತಾ ಇದಾರೆ. ನೋಡಿ, ಈಗ ಇಲ್ಲಿ ಹೇಳ್ತಾ ಇರೋದಷ್ಟೇ, ನಾವು ತಹಸೀಲ್ದಾರ್ ಆಗ್ಬೋದು, DCR ಆಗ್ಬೋದು, ಯಾವ್ದೋ ಸರ್ವೆ ನಂಬರ್ ತಗೊಂಡೋಗಿ ನೀವು ಕಾಂಕ್ರೀಟ್ ರಸ್ತೆಗಳ್ನ ಹಾಕ್ತೀರಾ. ಇಂಥ ಜಾಗಕ್ಕೆ ಹಾಕಿ ಸ್ವಾಮಿ, ನಾವು ರೆಕಾರ್ಡ್ ಕೊಡ್ತೀವಿ. ಈ ಜಾಗದಲ್ಲಿ ಸ್ಕೆಚ್ ಇದೆ, ನಕಾಶೆ ಇದೆ, ಇದಕ್ ಮಾಡಿ ನೀವು ಎಲ್ಲೆಲ್ಲ ತಗೊಂಡೋಗಿ ಯಾವ್ದೋ ಖಾಸಗಿ ನಂಬರ್ ಕೊಟ್ಬಿಟ್ಟು ರಸ್ತೆಗಳ್ನ ಇವತ್ತು ಮಾಡ್ತಾ ಇದ್ರಲ್ಲ ನೀವು. ನನ್ನ ಹತ್ರ ಪಿನ್ ಟು ಪಿನ್ ರೆಕಾರ್ಡ್ ಇವೆ. ಎಷ್ಟಿದಾವ ಗೊತ್ತಾ ಲೋಕಾಯುಕ್ತ ಕೇಸು? ನಿಮ್ಮೇಲೂ ನಾಳೆ ದಿವಸ ಈ ತರ ಒಂದ್ ಜಾಗಕ್ಕೆ ನೀವು ಮೂಲಭೂತ ಸೌಕರ್ಯ ಕಲ್ಪಿಸ್ತಾ ಹೋದ್ರೆ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ ಅನ್ನೋ ಮೂಲಕ ಕರ್ನಾಟಕ ಜೈ ಭೀಮ್ ಚಳವಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಆತ್ಮೀಯ ಮಾಧ್ಯಮ ಮಿತ್ರರೇ, ಇವತ್ತು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕುದೂರು ಹೋಬಳಿ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ತಮ್ಮನ್ನೆಲ್ಲ ಇಲ್ಲಿಗೇನೆ ಪತ್ರಿಕಾಗೋಷ್ಠಿಗೆ ಕರೆದಿರ್ತಕ್ಕಂಥ ಉದ್ದೇಶ ಏನಂದರೆ, ಈ ಪತ್ರಿಕಾಗೋಷ್ಠಿಯಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದಂಥ ದಲಿತ ಸ್ವಾಭಿಮಾನಿ ರಾಜ್ಯಾಧ್ಯಕ್ಷರಾದಂಥ ಚನ್ಕೇಶ್ ಅವರು ನನ್ನ ಜೊತೆ ಇದ್ದಾರೆ, ಉಪಾಧ್ಯಕ್ಷರಾದಂಥ ರಾಜು ಅವರು ನನ್ನ ಜೊತೆ ಇದ್ದಾರೆ, ನಮ್ಮ ಇಲ್ಲಿನ ಸಾಮಾಜಿಕ ಕಾರ್ಯಕರ್ತರು ಮತ್ತು ಯಾವ ಸಂಘಟನೆ ಕರ್ನಾಟಕ ಜೈ ಭೀಮ್ ಚಳವಳಿಯ ರಾಜ್ಯಾಧ್ಯಕ್ಷರಂತ ಶಿವಶಂಕರ್ ಅವರು ನನ್ನ ಜೊತೆಯಲ್ಲಿದ್ದಾರೆ. ಮತ್ತು ಇವರಿಬ್ಬರು ಅಲ್ಲದೆ ನನ್ನ ಜೊತೆ ಶೋಷಿತರ ಸ್ವಾಭಿಮಾನಿ ಸಮನ್ವಯ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಶಶಿಕಾಂತ್ ಅವರು ನನ್ನ ಜೊತೆ ಇದ್ದಾರೆ. ಮತ್ತು ನಮ್ಮ ಸಾಮಾಜಿಕ ಹೋರಾಟಗಾರರು, ಎಲ್ಲ ಚಳುವಳಿಯ ಮುಂಚೂಣಿ ನಾಯಕರಂತ ದೂರಾಜು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ಮಹಿಳಾ ನಾಯಕರಾದಂಥ ರೂಪಾ ಅವರು ನಮ್ಮ ಜೊತೆಗಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲರೂ ಸಮಾನತೆಯ ಪರವಾಗಿ, ದೌರ್ಜನ್ಯಕೋರರ ವಿರುದ್ಧ, ಸಂತ್ರಸ್ತರ ಯಾರು ದೌರ್ಜನ್ಯ ಆಗಿದೆ ಅವರ ಪರವಾಗಿ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ. ನಿನ್ನೆ ಮತ್ತು ಬೆಳಗ್ಗೆಯಿಂದ ಒಂದು ವಿಡಿಯೋ ಹರಿದಾಡ್ತಾ ಇತ್ತು ಸಾಮಾಜಿಕ ಜಾಲತಾಣದಲ್ಲಿ. ಏನಂದರೆ, ಇವರು 4 ಜನ ಇಲ್ಲಿ ನಿಂತ್ಕೊಂಡು
ನಮಗೆ ತುಂಬ ಅನ್ಯಾಯ ಆಗ್ತಾ ಇದೆ, ಓಡಾಡೋಕ್ಕೆ ರಸ್ತೆ ಬಿಟ್ಟಿಲ್ಲ, ನಾವು ಸೂಸೈಡ್ ಮಾಡ್ಕೊಂತೀವಿ ಅಂತ ಇವರು ಮಾತಾಡ್ತಾ ಇದ್ದಾರೆ. ಆ ವಿಡಿಯೋನ ನೋಡಿದಂಥ ಎಲ್ಲ ಚಳುವಳಿಯ ಒಡನಾಡಿ ಸ್ನೇಹಿತರು ನನಗೆ ಹೇಳಿ, ಅಣ್ಣ ನೀವು ಬರಬೇಕು ಅಂತಂದಾಗ, ಇಲ್ಲ ನಾನು ಅದನ್ನು ಮೊದಲೇ ಅಟೆಂಡ್ ಮಾಡಿದ್ದೀನಿ, ಪೊಲೀಸ್ನವ್ರ ಹತ್ರ ಕೂಡ IGP ಸಾಹೇಬ್ರ ಹತ್ರ ಮಾತಾಡಿದ್ದೀನಿ, DYSP ಸಾಹೇಬ್ರ ಹತ್ರ ಮಾತಾಡಿದ್ದೀನಿ, ಈ ಲೋಕಲ್ ಇನ್ಸ್ಪೆಕ್ಟರ್ ಹತ್ರನೂ ಮಾತಾಡಿದ್ದೀನಿ, ಅವ್ರಿಗೆ ನ್ಯಾಯ ಸಿಗಲೇಬೇಕು, ನನಗೆ ಆ ವಿಚಾರ ಎಲ್ಲ ಗೊತ್ತಿದೆ, ಖಂಡಿತ ನೀವೆಲ್ಲರೂ ಬರ್ತೀನಿ ಅಂದರೆ ನಾನು ಬರ್ತೀನಿ, ಅವ್ರಿಗೆ ನ್ಯಾಯ ಸಿಗಲೇಬೇಕು, ಯಾಕೆಂದರೆ ಇಡೀ ಊರಲ್ಲಿ ಅಘೋಷಿತ ಬಹಿಷ್ಕಾರ ಇದೆ, ಸಾಮಾಜಿಕ ಬಹಿಷ್ಕಾರ ಇದೆ, ಹಾಗಾಗಿ ನಾನು ಬರ್ತೀನಿ ಅಂತೇಳಿ ಇಲ್ಲಿ ಬಂದು ತಮ್ಮನ್ನು ಮಾಧ್ಯಮ ಮಿತ್ರರನ್ನೆಲ್ಲ ಯಾಕೆ ಕರೆದಿದ್ದೀವಿ ಅಂದರೆ, ತಾವೆಲ್ಲರೂ ಇಂಥ ದನಿ ಇಲ್ದೇವ್ರಿಗೆ ದನಿ ಆಗ್ತೀರಾ ಅನ್ನೋಂಥ ಒಂದು ಭರವಸೆ ಮೇಲೆ ತಮ್ಮನ್ನೆಲ್ಲ ಇಲ್ಲಿ ಕರೆದಿರಿ. ತಾವೆಲ್ಲರೂ ಇಲ್ಲಿಗೆ ಬಂದಿದ್ದೀರಿ, ಮೊದಲಿಗೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೊತೆಗೆ ಇಲ್ಲಿ ಏನಾಗಿದೆ ಸಮಸ್ಯೆ, ಇಲ್ಲಿ ಯಾಕೆ ನಾವು ನೀವೆಲ್ಲ ಯಾಕೆ ಬಂದಿದ್ದೀವಿ ಅಂತಂದರೆ, ನಿನ್ನೆ ಬೆಳಿಗ್ಗೆ, ಇವತ್ತು ಬೆಳಿಗ್ಗೆನೋ ಅಥವಾ ನಿನ್ನೆ ಸಂಜೆನೋ ಇವರು ಒಂದು ವಿಡಿಯೋ ಮಾಡಿ ನಾವೆಲ್ಲ ವಿಷ ಕೂಡ ಸತ್ತೋಗ್ತೀವಿ ಅಂತ ಹೇಳ್ತಾ ಇದ್ರು. ಯಾಕೆ ಆ ಥರ ಹೇಳ್ತಾ ಇದ್ದಾರೆ, ನಾವು ನೀವೆಲ್ಲ ಯಾಕೆ ಇಲ್ಲಿ ಬಂದಿದ್ದೀವಿ ಅಂತಂದರೆ, ಇಲ್ಲಿ ಗಂಗಣ್ಣವರ ತಂದೆ ಭೈರಪ್ಪ ಅಲ್ಲಮ್ಮ, ಭೈರಪ್ಪನವರು ಒಂದು ಜಾಗನ 47ಕ್ಕೆ 87 ಅಡಿ ಉದ್ದದ ಈ ಜಾಗನ ಪರ್ಚೇಸ್ ಮಾಡ್ತಾರೆ, ಒಂದು ಮನೆ ಕಟ್ತಾರೆ. ಮನೆ ಕಟ್ಟಿದಾಗ ಇವ್ರಿಗೆ ಅಪ್ರೋಚ್ ರೋಡ್ ಇರಲ್ಲ, ಎದುರುಗಡೆ ಈಗ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಆ ಜಾಗ ಯಾರು ಈ ಜಾಗನ ಮಾರಿದ್ರು ಅವ್ರ ಸುಪರ್ದಲ್ಲೇ ಇಟ್ಕೊಂಡಿದ್ದಾರೆ, ಅವ್ರು ಓನರೇ ಇಟ್ಕೊಂಡಿದ್ದಾರೆ. ಅದಕ್ಕೆ ಏನು ಮಾಡ್ತಾರೆ, ತಿದ್ದುಪಡಿ ಪತ್ರದ ಮುಖಾಂತರ ಈ 47, 85ಕ್ಕೆ 87 ಅಲ್ಲ 87ಕ್ಕೆ ಅಟ್ಯಾಚ್ ಆಗಿ 20, 35 ಒಂದು ಜಾಗನ ರಸ್ತೆಗೆ ಅಟ್ಯಾಚ್ ಆಗಿ ಅಲ್ಲಿಂದ ಸಂಪರ್ಕ ರಸ್ತೆ ಅಂತೇಳಿ ಈ ಜಾಗನ ಮಾಡಿ ಕೊಡ್ತಾರೆ. ಅಂದ್ರೆ ಇದು ಎಷ್ಟೇ ವರ್ಷ ಆದ್ರೇನು ರಸ್ತೆ ಸ್ಟೇಟಸ್ ಅಲ್ಲೇ ಇರ್ಬೇಕಿದು, ಅಂದ್ರೆ ರಸ್ತೆಯಾಗೇ ಇರ್ಬೇಕಿದು, ಅದನ್ನ ಇವರು ಓಡಾಡಕ್ ಮಾತ್ರ ಉಪಯೋಗಿಸ್ಬೇಕು ಈ ಮನೆಯವರು ಅಂತ ಹೇಳಿ ಒಂದು ತಿದ್ದುಪಡಿ ಪತ್ರ ಮಾಡಿ ಬರ್ಕೊಡ್ತಾರೆ. ಇವರು ಹೀಗೆ ಎಂಜಾಯ್ಮೆಂಟ್ ಅಲ್ಲಿ ಇರುವಾಗ 2012ರಲ್ಲಿ ಈ ಊರಿನ ಬಲಾಢ್ಯರು, ಅಂದ್ರೆ ಆತನ ಹೆಸರಿನ ಬೆಂಕಿ ಅಥವಾ ಕಿರಣ್, ಸಾರಿ ಉಚ್ಚಯ್ಯ, KEB ರಾಜಣ್ಣ, ಮತ್ತೆ ಉಚ್ಚಗೌಡ ಕುಟುಂಬ, ಮತ್ತೆ ಅಲ್ಲಿ ಏನು ಈ ಹಾಲಿನ ಡೈರಿ ಏನಿದೆ, ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಿರ್ದೇಶಕರುಗಳು, ಅಂದ್ರೆ ನಾನು ಎಲ್ಲರನ್ನೂ ಹೇಳ್ಬೇಕಾ ಬೇಡ ಗೊತ್ತಾಗ್ತಾ ಇಲ್ಲ. ಕೆಲವರು ಅವ್ರ ಒತ್ತಡಕ್ಕೆ ಹೋಗಿರ್ಬೋದು, ಅಥವಾ ಕೆಲವರು ವಿಧಿ ಇಲ್ದಿರೋ ಹೋಗಿರ್ಬೋದು, ನನಗೆ ಗೊತ್ತಿಲ್ಲ, ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, KEB ರಾಜಣ್ಣ, ಅವ್ರ ಬಾಮೈದ ಮತ್ತೆ ಉಚ್ಚಯ್ಯ, ಇವ್ರ ಇವ್ರುಗಳು ಮತ್ತೆ ಯಾವಾಗ ಲೆಕ್ಕನಹಳ್ಳಿ ಹಾಲು ಉತ್ಪಾದಕ ಸಂಘದ ಸೆಕ್ರೆಟರಿ, ಸಹಜವಾಗಿ ಅಧ್ಯಕ್ಷರು ಅವರೆಲ್ಲ ಹೇಳಿದಾಗ ಬರಲೇಬೇಕಾಗ್ತದೆ. ಹಾಗಾಗಿ ಅವರೆಲ್ಲ ಬಂದಿರ್ಬೋದು, ನನಗೆ ಗೊತ್ತಿಲ್ಲ. ಆದ್ರೆ ಇದರ ಮೂಲ ಇರೋದು ಉಚ್ಚಯ್ಯ, KEB ರಾಜಣ್ಣ ಮತ್ತೆ ಆತ ಬೆಂಕಿ, ಸಾರಿ ಅಗ್ನಿ ಕಿರಣ, ಸೆಕ್ರೆಟರಿ. ಇವರು ದ್ವೇಷ ಮಾಡಿ ಇವ್ರಿಗೆ ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ, ಇಲ್ಲೇನಾಗಿದೆ ಅಂತ ಹೇಳ್ಬಿಡ್ತೀನಿ. ಇವರೆಲ್ಲರೂ ಸೇರಿ ಈ ಜಾಗದಿಂದ ಇವರು ರಸ್ತೆಗೆ ಹೋಗೋದಕ್ಕೆ ನಿರ್ಬಂಧ ಇರ್ತಾರೆ. ನಿರ್ಬಂಧ ಇರಿದಾಗ ಇವರು ಫೈಟ್ ಮಾಡ್ತಾರೆ. ಫೈಟ್ ಮಾಡಿದಾಗ ಈ ಊರಲ್ಲಿ ಒಂದಷ್ಟು ಜನ ಇವ್ರಿಗೆ ಸಪೋರ್ಟಿಗೆ ಬರ್ತಾರೆ. ಅವ್ರ ಸಪೋರ್ಟಿಗೆ ಬಂದಾಗ ಅವರೆಲ್ಲರೂ ಹೋಗ್ಬಿಟ್ಟು ನೀವೇನ ಅವ್ರ ಸಪೋರ್ಟಿಗೆ ಬಂದರೆ ಅವ್ರಿಗಿನ್ನ ಜಾಸ್ತಿ ಹಿಂಸೆ ಕೊಡ್ತೀವಿ ಅಂತೇಳಿ ಅವ್ರಿಗೆ ತುಂಬ ಅವರೆಲ್ಲರನ್ನೂ ಬಾಯಿ ಮುಚ್ಚಿಸಿ ಕಡೆಗೆ ಇವ್ರನ್ನ ಒಂಟಿ ಮಾಡ್ತಾರೆ. ಒಂಟಿ ಮಾಡಿದಾಗ ಇವ್ರು ಏನು ಮಾಡ್ತಾರೆ, ಲೋಕಲಲ್ಲಿ ಯಾರು ಸಪೋರ್ಟ್ ಮಾಡಲ್ಲ ಅಂದಾಗ ಸಹಜವಾಗಿ ಕೋರ್ಟ್ಗೆ ಹೋಗ್ತಾರೆ. ಅವ್ರ ವಿರುದ್ಧ ಕೋರ್ಟ್ಗೆ ಹೋಗ್ತಾರೆ, ನಮ್ಮ ಜಾಗ ಸರಿ, ನಮ್ಮದು ದಾಖಲೆಗಳು ಸರಿ ಇದೆ ಅಂತ. ಕೋರ್ಟು ನ್ಯಾಯಾಲಯ ಗೊತ್ತಲ್ಲ ತಮಗೆ, ಸ್ವಲ್ಪ ಲೇಟು ಪ್ರೋಸೆಸ್ಸು. ಅವರಿಂದ ವಾದ ವಿವಾದಗಳನ್ನು ಆಲಿಸಿ ಕೋರ್ಟ್ ಏನು ಮಾಡುತ್ತೆ, ಅವ್ರ ವಿರುದ್ಧ ಪ್ರತಿಬಂಧಕಾಜ್ಞೆನ ಕೊಡುತ್ತೆ. ಅಂದರೆ ಅವ್ರ ವಿರುದ್ಧ ಇಂಜೆಕ್ಷನ್ ಆರ್ಡರ್ನ ಇವ್ರ ಪರವಾಗಿ ಕೊಡುತ್ತೆ. ಈ ಮನೆಯವ್ರು ಇರ್ತಾರಲ್ಲ, ಗಂಗಣ್ಣನ ಪರವಾಗಿ ಕೊಡುತ್ತೆ. ಗಂಗಣ್ಣನ ಪರವಾಗಿ ಕೊಟ್ಟರೆ ಇವ್ರೇನು ಮಾಡ್ತಾರೆ, ಯಾರು ಬರಲ್ವಲ್ಲ ಊರಲ್ಲಿ, ವಿಧಿ ಇಲ್ದಿರೋ ಹೋಗಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂತ, ಸ್ವಾಮಿ ನಮಗೆ ಆದೇಶ ಆಗಿದೆ, ದಯಮಾಡಿ ಅದನ್ನು ಬಿಡಿಸ್ಕೊಡ್ಬೇಕು, ನಮ್ಗೆ ಓಡಾಡಕ್ಕೆ ಬಿಡ್ತಾ ಇಲ್ಲ ಅಂತ. ಅವಾಗ ಏನು ಮಾಡ್ತಾರೆ ಪೊಲೀಸ್ನವರು, ತಹಸೀಲ್ದಾರ್ಗೆ, ಲೋಕಲ್ ತಹಸೀಲ್ದಾರ್ ಅಂದರೆ ಮಾಗಡಿ ತಾಲೂಕು ತಹಸೀಲ್ದಾರ್ಗೆ ಪತ್ರ ಬರೀತಾರೆ. ಪತ್ರ ಬರೆದು ಈ ಜಾಗಕ್ಕೆ ಹಿಂಗೆ ಒಂದು ಕಂಪ್ಲೇಂಟ್ ಬಂದಿದೆ, ಇದ್ರ ಮೇಲೆ ಆ್ಯಕ್ಷನ್ ತೊಗೊಬೇಕು, ಇದು ಯಾರಿಗೆ ಬರ್ತೈತೆ ಜಾಗ ಅಂತ ಹೇಳಿ ಕೊಡ್ತಾರೆ. ಅವಾಗ ಆ ತಹಸೀಲ್ದಾರು ಈ ರೀತಿ ಒಂದು ಸ್ಕೆಚ್ ಮಾಡ್ತಾರೆ. ಈ ಸ್ಕೆಚ್ ಏನು ಹೇಳುತ್ತೆ ಅಂದರೆ, ಎ ಶೆಡ್ಯೂಲ್ನಲ್ಲಿ ಅವ್ರು ಮನೆ ಕಟ್ಕೊಂಡಿದ್ದಾರೆ, ಬಿ ಶೆಡ್ಯೂಲಲ್ಲಿ ಈ ರಸ್ತೆಗೆ ಹೋಗೋದಕ್ಕೆ ಸಂಪರ್ಕ ಜಾಗ ಅಂತೇಳಿ ಕೊಡ್ತಾರೆ. ಅದು ಇವರೇ ಜಾಗ ಅಂತಲೂ ಕೊಡ್ತಾರೆ. ಯಾವಾಗ ಇಲ್ಲಿ ತಹಸೀಲ್ದಾರ ಸ್ಕೆಚ್ ಮಾಡಿಬಿಡ್ತಾರೆ, ಇವ್ರಿಗೆ ಭಯ ಬರುತ್ತೆ, ಇನ್ನು ಪೊಲೀಸ್ನವರು ನಮ್ಮ ಮೇಲೆ ಆಕ್ಷನ್ ತಗೊಂಡ್ಬಿಡ್ತಾರೆ ಅಂತೇಳಿ
ಇವರು ಆದಂಥ ಆದೇಶಕ್ಕೆ ಮೇಲಿನ ಕೋರ್ಟ್ಗೆ ಹೋಗಿ ಅವರು ತಡೆಯಾಜ್ಞೆ ತರ್ತಾರೆ, ಸ್ಟೇ ತಗೊಂಡ್ಬರ್ತಾರೆ. ಸ್ಟೇ ತಗೊಂಡಾಗ ವಾದ ವಿವಾದಗಳನ್ನು ಆಲಿಸಿದಂಥ ನ್ಯಾಯಾಲಯ ಅಂತಿಮವಾಗಿ ಆ ಸ್ಟೇನ ವೆಕೆಟ್ ಮಾಡುತ್ತೆ. ಕೆಳಗಿನ ನ್ಯಾಯಾಲಯದ ಆದೇಶನ ಎತ್ತಿ ಹಿಡಿದು ಇದಕ್ಕೆ ಇವರೇ ವಾರಸ್ದಾರರು, ಇವರೇ ಇಲ್ಲಿ ಓಡಾಡಬೇಕು, ಇದು ಸರಿ ಇದೆ ಅಂತೇಳಿ ಆ ನ್ಯಾಯಾಲಯ ಆದೇಶ ಮಾಡುತ್ತೆ. ಆದೇಶ ಅದಾದಮೇಲೆ ಇವರು ನಮ್ಮ ಹತ್ರ ಬರ್ತಾರೆ, ಹಿಂಗೆ ಅನ್ಯಾಯ ಆಗಿದೆ, ನಮಗೆ ಅಘೋಷಿತ ಸಾಮಾಜಿಕ ಬಹಿಷ್ಕಾರ ಇದೆ ಊರಿನಲ್ಲಿ ಅಂತ ನನ್ನ ಹತ್ರ ಬರ್ತಾರೆ. ಬಂದಾಗ ನಮ್ಮ ಚನ್ನಕೇಶವ್ ಅವರು, ನಾವು, ನಮ್ಮ ರಾಜು ಅವರು, ನಾವೆಲ್ಲರೂ ಇವ್ರನ್ನ ಕರ್ಕೊಂಡು ಹೋಗ್ತೀವಿ. ನಮ್ಮ ಮೂರ್ತಿ ಮತ್ತು ನಮ್ಮ ವೆಂಕಟೇಶ್ ಎಲ್ಲರೂ ಕರ್ಕೊಂಡೋಗಿ IGP ಸಾಹೇಬ್ರ ಹತ್ರ ಮಾತಾಡಿಸ್ತೀವಿ. ಇವರು ಗಂಗಣ್ಣವ್ರ ನೀವೇ ಅಲ್ವಾ ಸಾಹೇಬ್ರ ಹತ್ರ ಮಾತಾಡಿದ್ದು? IGP ಸಾಹೇಬ್ರ ಹತ್ರ ಮಾತಾಡಿದಾಗ IGP ಸಾಹೇಬರು SP ಸಾಹೇಬ್ರಿಗೆ ಹೇಳ್ತಾರೆ, ನೋಡಿ ಇದು ಕರೆಕ್ಟಾಗಿ ಕಾಣಿಸುತ್ತೆ, ದಯಮಾಡಿ ಅವ್ರಿಗೆ ಅದೇನು ಸಿವಿಲ್ ಕೇಸ್ ಆದರೆ ನೀವೇನು ಮಾಡೋಕ್ಕೆ ಹೋಗ್ಬೇಡ್ರಿ, ನಿಜವಾಗೂ ನಿರ್ಬಂಧ ಏರಿದ್ರೆ ಅದು ತಪ್ಪು, ಇಮಿಡಿಯೇಟ್ ಆಕ್ಷನ್ ತೊಗೊಬೇಕು, DYSPಗೆ ಹೇಳಿ ಅಂತ ಹೇಳ್ತಾರೆ. ನಾವು ಮತ್ತೆ DYSP ಸಾಹೇಬ್ರನ್ನ ಅಪ್ರೋಚ್ ಮಾಡ್ತೀವಿ. DYSP ಸಾಹೇಬರು ಇನ್ಸ್ಪೆಕ್ಟರ್ಗೆ ಏನು ಹೇಳ್ತಾರೆ, ನೋಡಪ್ಪ ಲೀಗಲ್ಲಾಗಿ ಏನಿದೆ ಹಂಗೆ ನೀನು ಆಕ್ಷನ್ ತೊಗೊಬೇಕು. ಮೋಸ್ಟ್ಲಿ ಇದು ಏನೋ ಪೊಲಿಟಿಕಲ್ ಇದಿರಂಗೆ ಇದು ಕಾಣಿಸ್ತೈತೆ, ಪೊಲಿಟಿಕ್ಸ್ ಇಂಟರ್ಫಿಯರೆನ್ಸ್ ಕಾಣಿಸುತ್ತೆ. ಬಟ್ ಯಾರೇನ ಪೊಲಿಟಿಕ್ಸ್ ಮಾಡ್ಕೊಂಡು ಹೋಗ್ಲಿ, ನಮಗೇನಾಗಬೇಕು, ನಾವು ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕು. ಇದಕ್ಕೆ ನೀನು ಅವ್ರಿಗೆ ಅದೇನಿದೆ ಕಾನೂನಂತೆ ಕ್ರಮ ವಹಿಸು ಅಂತೇಳಿ DYSP ಸಾಹೇಬರು ಲೋಕಲ್ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ. ಇನ್ಸ್ಪೆಕ್ಟರ್ ನಾವು ಅಪ್ರೋಚ್ ಮಾಡಿದಾಗ ಏನು ಹೇಳ್ತಾರೆ, ಆಯಿತು ನಾನು ಈ ಸ್ಥಳ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾರೆ. 1 ವಾರ 10 ದಿವಸ ಆಗುತ್ತೆ, ಅವರು ಮಾಡಲ್ಲ ಅಂದಾಗ ಇವರು ಮನೇಲಿ ಕೂತ್ಕೊಂಡಿರೋಕ್ಕಾಗಲ್ವಲ್ಲ, ಏನೋ ಮಾಡಲೇಬೇಕಲ್ಲ. ಇಲ್ಲಿ ಒಂದು ಸ್ವಲ್ಪ ಜಾಗನ ಏನು ಗೋಡೆ ಅವರು ಅನಧಿಕೃತವಾಗಿ ಕಟ್ಟಿದ್ರು, ಕೋರ್ಟ್ ಆರ್ಡರ್ ಇರೋದ್ರಿಂದ ಇವರು ಈ ಗೋಡೆನ ಹೊಡೆದಾಕ್ತಾರೆ. ಗೋಡೆ ಹೊಡೆದಾಕಿ ಇಲ್ಲಿ ಹೋಗೋದಕ್ಕೆ ದಾರಿ ಮಾಡ್ಕೊಂತಾರೆ. ಹೋಗೋದಕ್ಕೆ ದಾರಿ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕಿತ್ತು ಪೊಲೀಸ್ನವರು, ಯಾರ ಪರವಾಗಿ ಆರ್ಡ್ರ್ ಆಗಿದೆ ಅವ್ರ ಹತ್ರ ಕಂಪ್ಲೇಂಟ್ ತೊಗೊಂಡು, ಯಾರ ವಿರುದ್ಧ ಆರ್ಡ್ರ್ ಆಗಿದೆ ಅವ್ರ ಮೇಲೆ ಒಂದು ಟ್ರೆಸ್ಪಾಸು, ಇವ್ರನ್ನ ರಸ್ತೆಗೆ ಬರೆದಿದ್ದು, ಇಷ್ಟು ವರ್ಷ ನಿರ್ಬಂಧ ಮಾಡಿದ್ದು, ಇದ್ರ ಬಗ್ಗೆ ಎಲ್ಲ ಏನು ಸೆಕ್ಷನ್ ಬರುತ್ತೆ ಆ ಸೆಕ್ಷನ್ ಪ್ರಕಾರ ಕ್ರಮ ತಗೊಬೇಕಾಗಿತ್ತು. ಆದರೆ ಇವ್ರ ಕೇಸಲ್ಲಿ ಉಲ್ಟಾಗಿದೆ. 3 ದಿವಸದಿಂದ ಇನ್ಸ್ಪೆಕ್ಟ್ರು ಯಾರ ವಿರುದ್ಧ ಈ ಆದೇಶ ಆಗಿದೆ, ನ್ಯಾಯಾಲಯದ ಆದೇಶ, ಅವ್ರ ಹತ್ರ ಕಂಪ್ಲೇಂಟ್ ತಗೊಂಡು ಯಾರ ಪರವಾಗಿದೆ ನ್ಯಾಯಾಲಯದ ಆದೇಶ ಅವ್ರ ಮೇಲೆ ಕೇಸ್ನ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನೊಂದು ಪ್ರಾಬ್ಲಮ್ ಆಗಿದೆ, ಈ ಕೇಸ್ ರಿಜಿಸ್ಟರ್ ಮಾಡುವಾಗ ನೋಡಿ ಅಜ್ಜಿ ಮುದುಕಿ ಇವರು ಮಗಳ ಮನೇಲಿ ಗೆಜ್ಜಿಗದಲ್ಲಿದ್ದರು, ಮತ್ತೆ ಅಲ್ಲಿ ಆಸ್ಪತ್ರೆಗೆ ಹೊರಟು ಬಂದಿದ್ದಾರೆ. ಅವ್ರನ್ನು ಸೇರಿಸಿ ಈ ತೀರ ವಯಸ್ಸಾದಂಥವ್ರ ಮೇಲೆ ಕೂಡ ಕೇಸ್ ಮಾಡಿದ್ದಾರೆ. ನಾವು ಈ ಜಿಲ್ಲಾಡಳಿತನ ಕೇಳೋದೇನೆಂದರೆ, ಹಿರಿಯ ನಾಗರಿಕರ ಕ್ಷೇಮನ ಕಾಯ್ಬೇಕಾದಂಥ ನೀವು ಏನು ಮಾಡ್ತಾ ಇದ್ದೀರಿ? ACDCಯನ್ನು ಸತ್ತೋಗಿದ್ದೀರಾ ಬದುಕಿದ್ದೀರಾ ಇವಾಗ ಗೊತ್ತಾಗಬೇಕಾಗಿದೆ. ಇಂಥ ಹಿರಿಯ ನಾಗರಿಕರು ಇನ್ನೇನು ಜೀವನದ ಕೊನೆ ಹೊಸಲಿರ್ತಕ್ಕಂಥ ವಯಸ್ಸಾದವ್ರ ಮೇಲೆ ಇವರು ಗಂಗಣ್ಣ ಅಂತ, ಇವರು ಕೂಡ 75 ವರ್ಷದ ಮೇಲಾಗಿದೆ, ಆಯ್ತಾ, ಇವ್ರಿಗೂ ಸಹ ವಯಸ್ಸಾಗಿದೆ. ಇವ್ರಿಗೆ ನ್ಯಾಯ ಕೊಡಬೇಕಾದಂಥ AC ಅವರೇ ಜವಾಬ್ದಾರಿ. ಇದಕ್ಕೆ ಹಿರಿಯ ನಾಗರಿಕರಿಗೆ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸೋದು AC ಅವರು ಜವಾಬ್ದಾರಿ. AC ಅವರು ಎಲ್ಲಿದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಜಿಲ್ಲಾಡಳಿತ ಇಷ್ಟು ದೊಡ್ಡ ಅನ್ಯಾಯ ಇಲ್ಲಿ ನಡೀತಾ ಇದ್ರೇನು ಕಣ್ಮುಚ್ಚಿ ಕೂತಿರೋದು ಖಂಡಿತ ಅಸಹ್ಯ ಅನ್ಸುತ್ತೆ. ನಾವು ಅದನ್ನು ಹೇಳ್ಕೊಳ್ಳೋಕ್ಕೂ ನಾಚಿಕೆ ಪಡಬೇಕು. ಇಂಥ DC ಇಂಥ AC ಈ ರಾಮನಗರ ಜಿಲ್ಲೆಯಲ್ಲಿ ಇದ್ದಾರೆ ಅಂದರೆ ಈ ಸರ್ಕಾರಕ್ಕೆ ಮೊದಲು ನಾಚಿಕೆ ಆಗಬೇಕು. ಆದ್ದರಿಂದ ಈ ಪ್ರಕರಣನ, ಈ ಅಘೋಷಿತ ಸಾಮಾಜಿಕ ಬಹಿಷ್ಕಾರನ ನಮ್ಮ ಎಲ್ಲ ಸಂಗಡಿಗರು, ಹೋರಾಟದ ಒಡನಾಡಿಗಳ ಪರವಾಗಿ ಇವತ್ತು ಇದರಲ್ಲಿ ಖಂಡಿಸ್ತಾ ಇದ್ದೀವಿ. ಕೂಡಲೇ SP ಅವರು, DYSP ಅವರು ಸ್ಪಾಟಿಗೆ ಬರಬೇಕು, ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಬೇಕು, ಇವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಈ ಊರಿನಲ್ಲಿರ್ತಕ್ಕಂಥ ಅಘೋಷಿತ ಸಾಮಾಜಿಕ ಬಹಿಷ್ಕಾರನ ತಡಿಬೇಕು. ಯಾರು ಇದಕ್ಕೆ ಕಾರಣರು ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋಂಥ ಕೆಲಸ ಮಾಡಬೇಕು. ಮತ್ತು ನೋಡ್ರಿ, ಇವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿಗೆ ಅವರ ಅಣ್ಣ, ಅವ್ರ ತಮ್ಮ ಇವರು ನರಸಿಂಹಯ್ಯ ಅಂತ, ಇವರು ಹಾಲು ಹಾಕಕ್ಕೆ ಹೋದರೆ ಡೈರಿಯವರು ಇವ್ರ ಹತ್ರ ಹಾಲು ಹಾಕ್ಸ್ಕೊಂಡಿಲ್ಲ, ಇವರು ಮೋರಿಗೆ ಚೆಲ್ಬಿಟ್ಟು ಬಂದಿದ್ದಾರೆ, ಅವರೇ ಹೇಳ್ತಾರೆ. ಆದ್ದರಿಂದ ಈ ಮಟ್ಟದ ದೌರ್ಜನ್ಯ ಈ ಊರಲ್ಲಿ ನಡೆಯುತ್ತಂದರೆ ನಾವೆಲ್ಲರೂ ಸಮಾನತಾವಾದಿಗಳು, ನಾವೆಲ್ಲರೂ ದೌರ್ಜನ್ಯದ ವಿರುದ್ಧ ದನಿ ಎತ್ತಕ್ಕೋಸ್ಕರ ಈ ಕುಟುಂಬದ ಪರವಾಗಿ ಬಂದಿದ್ದೀವಿ, ನಾವೆಲ್ಲರೂ ಹೋರಾಟಗಾರರು. ಆದ್ದರಿಂದ ತಕ್ಷಣ ಈ ಸ್ಥಳೀಯ MLA ಅವರು ಬಾಲಕೃಷ್ಣ ಅವ್ರಿಗೆ ಇವತ್ತು ಹುಟ್ಟದಬ್ಬ ಅನಿಸುತ್ತೆ, ಅವ್ರಿಗೆ ಹುಟ್ಟದಬ್ಬದ ಶುಭ ಕೋರ್ತಾ ಇನ್ನೂ 100 ವರ್ಷ ಅವರು ಬದುಕಲಿ. ಆದರೆ ಅವ್ರ ಕ್ಷೇತ್ರದಲ್ಲಿ ಹಿಂಗಾಗಿದೆ ಅಂದರೆ ಅದನ್ನು ಕಣ್ಮುಚ್ಚಿಕೊಂಡು ಕೂತಿದ್ದಾರೆ.
ಅವರು ಕೂಡಲೇ ಇದಕ್ಕೆ ಇಂಟರ್ಫಿಯರ್ ಆಗಿ ಇದನ್ನ ಬಗೆಹರಿಸ್ಬೇಕು. ಹೋಗಿದ್ದೆ ಸರ್. ಬಗೆಹರಿಸ್ಬೇಕು. ಅವ್ರ ಗಮನದಲ್ಲಿ ಇದೆ, ಇದು ಕೂಡಲೇ ಇದನ್ನ ಬಗೆಹರಿಸ್ಬೇಕು. SP, DYSP, AC, DC, ತಹಸೀಲ್ದಾರ್ ಇಲ್ಲಿಗೆ ಬಂದು ಇವ್ರಿಗೆ ನ್ಯಾಯ ಕೊಡಿಸ್ಬೇಕು. ಈ ಕುಟುಂಬನ ಕಾಪಾಡಬೇಕು. ಈ ಕುಟುಂಬಕ್ಕೆ ಏನಾನ ಸಮಸ್ಯೆ ಆದರೆ ಈ ಜಿಲ್ಲಾಡಳಿತ, ಈ ಸರ್ಕಾರನೇ ಹೊಣೆ ಅಂತ ಈ ಮುಖಾಂತರ, ಈ ನಿಮ್ಮಂಥ ಮಾಧ್ಯಮದ ಮುಖಾಂತರ ನಾನು ಎಚ್ಚರಿಸ್ತಾ, ಇವತ್ತು ಈ ಮಾಧ್ಯಮಗೋಷ್ಠಿಗೆ ಬಂದಂಥ ತಮ್ಮೆಲ್ಲರಿಗೂ ವಂದಿಸಿ, ನೀವೆಲ್ಲರೂ ಈ ದನಿ ಇಲ್ದಂಥ ಕುಟುಂಬಕ್ಕೆ ದನಿ ಆಗ್ತೀರಾ ಅಂತ ನಂಬ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.